ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ? ಹೌ ಆರ್ ಯು? ಐ ಆಮ್ ಇನ್ ಎ ಡಿಫ್ರೆಂಟ್ ಸೆಟಪ್ ಟುಡೇ. ನಮ್ಮ ಮನೆಯ ಮುಂದಿರುವ ಇನ್ ಫ್ರಂಟ್ ಆಫ್ ಮೈ ಹೌಸ್ ವಿ ಹ್ಯಾವ್ ಎ ಗ್ರೀನ್ ಪ್ಯಾಚ್ ಆ್ಯಂಡ್ ಎ ಬೆಂಚ್. ಓಕೆ, ಸೊ ಅಲ್ಲಿಂದ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹಿಂದೆ ನಮ್ಮ ತಾಯಿ ಮತ್ತು ನನ್ನ ಮನೆಯವರೆಲ್ಲ ಬೆಳೆಸಿರೋ ಪಾಟ್ಗಳು ಇದೆ. ಯು ಕ್ಯಾನ್ ಸಿ ದಟ್. ಓಕೆ, ಯು ಕ್ಯಾನ್ ಸಿ ದ ಪಾಟ್ ಹಿಯರ್. ಓಕೆ, ನನ್ನ ಮನೆಯ ಮುಂದೆ ಇರೋದಿದು. ಓಕೆ, ಯಾ, ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ನನ್ನ ಹೇರ್ ಕಟ್ ನೋಡಿದ್ರಿ, ಫುಲ್ ಝೀರೋ ಸೈಜ್ ಆಗಿಬಿಟ್ಟಿದೆ ಸೈಡಲ್ಲೆಲ್ಲ. ಮೈ ಡಾಟರ್ ಹ್ಯಾಸ್ ಆ್ಯಂಡ್ ಸನ್ ಹ್ಯಾಸ್ ಡನ್ ದಿಸ್. ಓಕೆ, ಆ್ಯಂಡ್ ಸೊ ಇದು ನಮ್ಮ ಮನೆಯ ಮುಂದೆ ಇವತ್ತು ಸ್ವಲ್ಪ ತಣ್ಣಗಿದೆ, ಮಳೆ ಬಂದಿದೆ. ಸೊ ಐ ಥಾಟ್ ಐ ಆಮ್ ಗೋಡ್ ಟು ಸ್ಪೀಕ್ ಟು ಯು ಆನ್ ಎ ಟಾಪಿಕ್. ತುಂಬ ಒಳ್ಳೆಯ ಟಾಪಿಕ್ ಅದು. ಇಟ್ಸ್ ಎ ಟಾಪಿಕ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ನನ್ನ ಜೀವನದಲ್ಲಿ ಏನಾದರೂ ನಾನು ಸಾಧ್ಯ ಅಂತ ಮಾಡಿದರೆ ಇದುವರೆಗೂ ಅದು ಈ ಒಂದು ಪಾಯಿಂಟ್, ಈ ಒಂದು ಸ್ಕಿಲ್ಲಿಂದ ಅದೇನಪ್ಪ ಅಂದರೆ ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ತಿಳ್ಕೊಬೋದು. ಓಕೆ, ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಈಸ್ ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಕಮ್ಯುನಿಕೇಷನ್ ಈಸ್ ದ ಶಾರ್ಟ್ ವೇ ಟು ಸಕ್ಸಸ್. ಅದನ್ನು ಮಾತ್ರ ತಿಳ್ಕೊಳ್ಳಿ ಸ್ನೇಹಿತರೆ. ನೀವು ಏನೇ ಸ್ಕಿಲ್ ನಿಮ್ಮ ಜೊತೆ ಇರ್ಬೋದು, ಬಟ್ ಇಫ್ ಯು ಹ್ಯಾವ್ ಒನ್ ಪರ್ಟಿಕ್ಯುಲರ್ ಸ್ಕಿಲ್ ಲೈಕ್ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಆರ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಗೋ ಎ ಲಾಂಗ್ ವೇ. ನಿಮಗೆ ಜ್ಞಾನ ಇರ್ಬೋದು, ಕಲೆ ಇರ್ಬೋದು, ಯು ಮೇ ಹ್ಯಾವ್ ಆಲ್ ಹ್ಯೂಜ್ ನಾಲೆಡ್ಜ್, ಸ್ಕಿಲ್ಸ್, ಇವನ್ ಯು ಮೇ ಹ್ಯಾವ್ ದ ಗುಡ್ ಆ್ಯಟಿಟ್ಯೂಡ್ ಆಲ್ಸೋ. You may have an attitude to do things, but ultimately what matters is the communication skills, how we have seen. Okay, ನಾನು my background is I come from Mandya. ನಾನು ಒಬ್ಬ ರೈತರ ಕುಟುಂಬ, ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಆದರೆ ಇಂಗ್ಲೀಷ್ನ ಕಲ್ತ್ಕೊಂಡಿದ್ದು ಲೇಟರ್. ಆಫ್ಟರ್ ಮೈ ಎಂಜಿನಿಯರಿಂಗ್ ಐ ಸ್ಟಾರ್ಟೆಡ್ ರಿಯಲ್ ಇಂಗ್ಲೀಷ್. ಓಕೆ, ಸೊ ಥ್ಯಾಂಕ್ಸ್ ಟು ಆಲ್ ದ ಮಾಸ್ಟರ್ಸ್. ಇವತ್ತು ಗುರು ಪೂರ್ಣಿಮಾ, ಎಲ್ಲರಿಗೂ, ಎಲ್ಲ ಗುರುಗಳಿಗೂ ಒಂದು ಇನ್ನೊಮ್ಮೆ ನಮಸ್ಕರಿಸ್ತಾ. ಓಕೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಐ ಸಲ್ಯೂಟ್ ಟು ಆಲ್ ದ ಮಾಸ್ಟರ್ಸ್ ಆ್ಯಂಡ್ ಗುರೂಸ್ ಹೂ ಹ್ಯಾವ್ ಶೋಯಿಂಗ್ ದ ಪಾತ್ ಟು ಆಲ್ ಆಫ್ ಅಸ್. ಓಕೆ, ಅವರು ದೇ ಆರ್ ಲೈಕ್ ದ ಸ್ಟಾರ್ಸ್, ದೇ ಆರ್ ಲೈಕ್ ಸನ್ ಆ್ಯಂಡ್ ಮೂನ್ ಹೂ ಶೋ ದ ರೈಟ್ ಪಾತ್. ಓಕೆ, ಹಾಗಾಗಿ ಸ್ನೇಹಿತರೆ, ನನ್ನ ಪುಸ್ತಕ ಝೀರೋ ಟು ಹೀರೋ, ಓಕೆ, ಅದರಲ್ಲಿ ಒಂದು ಚಾಪ್ಟರ್ ಬರ್ತದೆ, ಮಾತೆ ಮುತ್ತು ಅಂತ. ಆ ಮಾತೆ ಮುತ್ತುಲಿ ಈ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನಾನು ಹೇಳಿದ್ದೀನಿ. ಇಂಗ್ಲೀಷ್ನಲ್ಲಿ ಪವರ್ ಆಫ್ ಸ್ಪೀಕಿಂಗ್ ಅಂತ ಇದೆ ಅದು. ಓಕೆ, ಜರ್ನಿ ಫ್ರಮ್ ಝೀರೋ ಟು ಹೀರೋ ಅಂತಿದೆ ಇಂಗ್ಲೀಷ್ದು. ಓಕೆ, ದಿಸ್ ಇಸ್ ದ ಇಂಗ್ಲೀಷ್ ಬುಕ್ ಆಫ್ ಜರ್ನಿ ಫ್ರಮ್ ಝೀರೋ ಟು ಹೀರೋ. ಹಾಗೆ ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಅದು ಬರ್ತಾ ಬರ್ತಾ ಏನಾಗ್ತದೆ, ದೇರ್ ಇಸ್ ಅ ಬುಕ್ ಕಾಲ್ಡ್ ಡೇಲ್ ಕಾರ್ನೆಗಿ. ಅವರು ಬಹಳ ವರ್ಷಗಳ ಹಿಂದೆ 70-60ರ ದಶಕದಲ್ಲಿ ಬಹಳ ಫೇಮಸ್ ಆಗಿದ್ದು ಒಂದು ಪುಸ್ತಕ ಅಂದರೆ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಮತ್ತು ಪಬ್ಲಿಕ್ ಸ್ಪೀಕಿಂಗ್. ಓಕೆ, ಆ ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಅವತ್ತು ನಾವು ಇನ್ಫ್ಲೂಯೆನ್ಸ್ ಆದವು. ಅಂದರೆ ನಾನು ಅದನ್ನು ಓದಿದ್ದು ಮೇ ಬಿ ಇನ್ ಲೇಟ್ 80s. ನನ್ನ ಎಂಜಿನಿಯರಿಂಗ್ ಮುಗೀತಾ ಇತ್ತು, ಅವಾಗ ಓದಿದ್ದು ನಾನು ಆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅಂತ, ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್. ಓಕೆ, ಆ್ಯಂಡ್ ನೀವು ಎಷ್ಟೇ ಇರಲಿ ಜೀವನದಲ್ಲಿ ಸಕ್ಸಸ್ಸು ಅನ್ನೋದು ಬೇಕಿದ್ದರೆ ಇವತ್ತು ಯು ನೀಡ್ ಟು ನೋ ಹೌ ಟು ಬಿಲ್ಡ್ ಅ ರ್ಯಾಪೋ ವಿತ್ ಪೀಪಲ್. ಓಕೆ, ಹೌ ಟು ಕಮ್ಯುನಿಕೇಟ್ ವಿತ್ ಪೀಪಲ್. ಈ ಒಂದು ಸಂವಹನ ಅಥವಾ ಮಾತನಾಡುವ ಕಲೆ ಅನ್ನೋ ಒಂದು ಕಲೆ ಇದ್ರೇ ಬೇಕಾದಷ್ಟು ನಿಮಗೆ ಅದರಿಂದ ಉಪಯೋಗಗಳಿದೆ. ತುಂಬ ಜನಗಳು ಸಫರ್ ಮಾಡ್ತಾರೆ, ಕಷ್ಟಪಡ್ತಾರೆ. ಅವ್ರ ಹತ್ರ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇರ್ತದೆ, ಸರ್ವಿಸ್ ಇರ್ತದೆ. ದೇ ವುಡ್ ಹ್ಯಾವ್ ಹ್ಯಾಡ್ ಎ ಗ್ರೇಟ್ ಕ್ವಾಲಿಟಿ ಕಂಟೆಂಟ್, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ದ ಥಿಂಗ್ ಈಸ್ ದೇ ಡೋಂಟ್ ನೋ ಹೌ ಟು sell this. Okay, so because of the lack of communication skills. Okay, so if you want to know the communication skills, ರಿಚರ್ಡ್ ಬ್ಯಾಂಡ್ಲರ್ ಅವರು ಇದರಲ್ಲಿ ಹೇಳ್ತಾರೆ, ಯಾವುದು NLP ಫೌಂಡರು ಅವರು,
the meaning of communication is the response you get. Okay, the meaning of communication is the response you get. I mean, ನೀವು ಯಾವ ರೀತಿಯ ಇದು ಬರ್ತಾ ಇದೆ ನಿಮಗೆ, ಓಕೆ, ಯಾವ ರೀತಿಯ ಪ್ರತಿಕ್ರಿಯೆಗಳು ನಿಮಗೆ ಸಿಗ್ತಾ ಇದೆ, ಅದು ನೀವು ಮಾಡ್ತಾ ಇರೋ ಒಂದು ಲೆವೆಲ್ ಆಫ್ ಎಫಿಷಿಯನ್ಸಿ ಇನ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಓಕೆ, ಸುಮ್ಮನೆ ನಾನು ಮಾತಾಡ್ತಾನೆ ಇದ್ದೀನಿ, ಯಾರು ನನ್ನ ಕೇಳಿಸ್ಕೊತಾನೆ ಇಲ್ಲ ಅಂತಲ್ಲ, ನೀವು ಯಾವ ರೀತಿ ಮಾತಾಡ್ತಿದ್ದೀರಾ ಅನ್ನೋದು ಅವ್ರ ಪ್ರತಿಕ್ರಿಯೆ ಗೊತ್ತಾಗ್ಬಿಡ್ತದೆ, ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಅಂತ. ದ ರೆಸ್ಪಾನ್ಸಸ್ ಯು ಗೆಟ್, that is your level of communication. Please accept it. And so if you want to improve that level of communication skills, ಈ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಎಷ್ಟು ದೊಡ್ಡ ಫಿಯರು ಅಂದರೆ, ಫಿಯರ್ಸ್ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ ಸೈಕಾಲಜಿಸ್ಟು ಮತ್ತು ರಿಸರ್ಚರ್ಸು. ಒಂದು ಫಿಯರ್ ಆಫ್ ಫೇಲ್ಯೂರ್ ಇದೆ, ಫಿಯರ್ ಆಫ್ ಡೆತ್ ಇದೆ, ಫಿಯರ್ ಆಫ್ ರಿಜೆಕ್ಷನ್ಸು. ಓಕೆ, ದೆನ್ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಅಂತ ಬರ್ತದೆ, ಸೋಲಿನ ಭಯ, ಓಕೆ, ಮರಣದ ಭಯ, ಮತ್ತು ಹಿನ್ನಡೆಯ ಭಯ. ಬೇಕಾದಷ್ಟು ಭಯಗಳಿದೆ ನಮ್ಮಲ್ಲಿ, ಆದರೆ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಈಸ್ ರೇಟೆಡ್ ಆಸ್ ದ ಟಾಪ್ ಫಿಯರ್ ಆಫ್ ಆಲ್ ದ ಫಿಯರ್. ಸೊ ಲೆಟ್ ಅಸ್ ಅಡ್ರೆಸ್ ದಿಸ್. ನಾನು ಭಾಷಣಗಳು ಕೇಳ್ತಾ ಇದ್ದೆ. ಐ ಯೂಸ್ ಟು ಲಿಸನ್ ಟು ದ ಬ್ಯೂಟಿಫುಲ್ ಲೆಕ್ಚರ್ಸ್ ಆಫ್ ರಾಮಕೃಷ್ಣ ಮಠ್, ಓಕೆ, ಆ್ಯಂಡ್ ಆಲ್ಸೋ ಚಿನ್ಮಯಾನಂದ ಅವ್ರದ್ದು ಭಾಷಣಗಳು ಕೇಳ್ತಾ ಇದ್ದೆ. ಇಂಪೆಕಬಲ್ ಇಂಗ್ಲೀಷ್ ಈ ಹ್ಯಾಡ್, and beautifully he used to explain the Bhagavad Gita. Okay, and ರಾಮಕೃಷ್ಣ ಆಶ್ರಮ ಆರ್ಡರಲ್ಲೂ ಎಲ್ಲ ಭಾಷೆಗಳಲ್ಲೂ ಕೇಳ್ತಾ ಇದ್ವಿ. ಆಮೇಲೆ ಬಂದು ನಾವು ಓಶೋ, ಒಂದು ತುಂಬ ದೊಡ್ಡ ಒಬ್ಬ ಭಾಷಣಕಾರರು ಓಶೋ ಅವರು ಕೂಡ, ಅವರ ಭಾಷಣಗಳು ಮತ್ತು ಅವರ ಉಪನ್ಯಾಸಗಳು ನಾವು ವಿಡಿಯೋಲ್ಲಿ ನೋಡಿ ಅವರು ಉತ್ತೇಜನ ಆಯಿತು. ಹಾಗೆ ಬಂದು ನಾನು ಡೇಲ್ ಕಾರ್ನೆಗಿ ಇನ್ಸ್ಟಿಟ್ಯೂಟ್ಸಿಂದ ಮಿಲ್ಟ್ ಅಂತ ಬರೋದು, ಅವಾಗ ಮೆಗ್ರಾತ್ ಇನ್ಸ್ಟಿಟ್ಯೂಟ್ ಆಫ್ ಲೀಡರ್ಶಿಪ್ ಟ್ರೈನಿಂಗ್ ಅಂತ. ಮೆಗ್ರಾತ್ ಇನ್ಸ್ಟಿಟ್ಯೂಟ್ ಆಫ್ ಲೀಡರ್ಶಿಪ್ ಟ್ರೈನಿಂಗ್ ವಪರೀಶ್ ಆಚಾರ್ಯ ನಡೆಸ್ತಾ ಇದ್ರು. ಅವ್ರ ಶಿಷ್ಯ ಅವರು ಆ್ಯಂಥನಿ ವಿಲಿಯಮ್ಸ್ ಅಂತ ಝೀಲ್ ಇನ್ಸ್ಟಿಟ್ಯೂಟ್ ಆಫ್ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಮಾಡಿದ್ರು. ಅದು ತುಂಬ ದೊಡ್ಡ ಸಕ್ಸಸ್ ಆಯಿತು. ಆಗ ನಾನು ಅವ್ರ ಕೈ ಸಿಕ್ಕಿದೆ. ಓಕೆ, ನಮಗೆ ಏನಪ್ಪ ಮಾಡೋದು, ಮುಂದೆ ಹೋಗೋದು ಹೇಗೆ, ನಮಗೆ ಯಾರು ಗಾಡ್ ಫಾದರ್ಸ್ಗಳು ಇಲ್ವಲ್ಲ, ಹೇಗೆ ಮುಂದಿನ ಜೀವನ ಹೇಗೆ ನಮ್ಮದು ಅಂದಾಗ ಈ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಹ್ಯೂಮನ್ ರಿಲೇಷನ್ಸ್, ಓಕೆ, ಆ ಒಂದು ಇದರಲ್ಲಿ ನನಗೆ ಅವ್ರ ಜೊತೆ ಒಡನಾಟ ಆಯಿತು 10 ವರ್ಷಗಳು. ಆ್ಯಂಥನಿ ವಿಲಿಯಮ್ಸು ಮತ್ತು ಸುಖಬೋಧಾನಂದಜಿ, ಓಕೆ, ಚಿನ್ಮಯಾನಂದ ಅವರ ಶಿಷ್ಯರವರು, ಅವರು ಪ್ರಸನ್ನ ಟ್ರಸ್ಟ್ ಅಂತ ಮತ್ತು ಮಾಡಿದ್ರು, ಅದನ್ನು ನಿರ್ಗುಣ ಮಂದಿರ ಅಂತ ಕಟ್ಟಿದ್ರು. ಅವ್ರ ಜೊತೆಲಿ ಒಡನಾಟ 10 ವರ್ಷಗಳು ನನ್ನ ಒಂದು ಇನ್ನೂ ಒಂದು ಮಟ್ಟಕ್ಕೆ ತಗೊಂಡೋಯ್ತು. ಇಂಗ್ಲೀಷಿನ ಪ್ರಭಾವ ನನಗೆ ಬಂತು. ಐ ಗಾಟ್ acquainted to the English speaking people, okay, from a village background. I from Mandya to Bangalore to a place like Chinmaya Mission and Arkemat and Osho and also Sukhabodhananji gave me a beautiful lift in my improving my public speaking skills. Okay, public speaking ಅಂತ ಬಂದ ತಕ್ಷಣನೇ ಇರೋದು ನಾವು ಅಂದ್ಕೊಳ್ಳೋದು, ನಾವು ಮಾತಾಡೋಕ್ಕೆ ಚೆನ್ನಾಗಿ ಬಂದುಬಿಟ್ರೆ ಪೀಪಲ್ ವಿಲ್ ಅಕ್ಸೆಪ್ಟ್ ಅಸ್. ಇಟ್ ಈಸ್ ನಾಟ್ ದ ಕೇಸ್. ನೀವು ಮಾತಾಡೋದು ಚೆನ್ನಾಗಿ ಬರುತ್ತೆ ಅಂದರೆ ನೀವು ದೊಡ್ಡ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಥರ ಮಾತಾಡೋರು ಇವತ್ತು ಬೇಕಾದಷ್ಟು ಜನ ಇದ್ದಾರೆ. ಕಂಟೆಂಟ್ ಅಂತ ಇರ್ತದೆ. ದೆರ್ ಇಸ್ ಸಮ್ ಕಂಟೆಂಟ್, ದೆರ್ ಇಸ್ ಸಮ್ ಇಂಟೆಂಟ್, ದೆರ್ ಇಸ್ ಸಮ್ ಹಾನೆಸ್ಟಿ, ದೆರ್ ಇಸ್ ಸಮ್ ಬಿಲ್ಟ್ in the body of the talk, and there is so much goes into what do we call it as preparing the talk. Okay, you should know how to use the tools like this. A Facebook Live is a tool. I should know how to use it, and I should have the proper pitch, voice tone, body language, eye contact. Okay, ಇದೆಲ್ಲ ಬರುತ್ತೆ. ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್ ಎರಡಿದೆ. ವರ್ಬಲ್ ಕಮ್ಯುನಿಕೇಷನ್ ನಾನು ಮಾತಾಡ್ತಾ ಇರೋದು, ಐ ಆಮ್ ಟಾಕಿಂಗ್ ಟು ಯು, ದಟ್ ಈಸ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನ್, ಮೈ ಬಾಡಿ ಈಸ್ ಸ್ಪೀಕಿಂಗ್, ಐ ಆಮ್ ಮೇಕಿಂಗ್ ಗೆಸ್ಚರ್ಸ್. Since it is a closed door, online, I have to sit and talk. I cannot stand like a stage. We had the great, for last 30 years, I have given some of the best speeches in various institutes and under the various masters' guidance. Okay, ತಪ್ಪುಗಳು ತುಂಬ ಮಾಡ್ತಾ ಇದ್ವಿ. ಯೂಸ್ ಟು ಮೇಕ್ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ದ ಬಿಗಿನಿಂಗ್. ಓಕೆ, ಆ್ಯಂಡ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವಿಷಯದ ತಿರುಳು ಬಹಳ ಮುಖ್ಯ ಆಗ್ತದೆ. ಆಮೇಲೆ ನೀವು ಮಾತನಾಡುವ ಧ್ವನಿ, ಮಾತನಾಡುವ ದೇಹದ ಭಾಷೆ ಬಹಳ ಮುಖ್ಯ. ನೀವೇನು ಮಾತಾಡ್ತಾರ ಅಂದರೆ 7% ಮಾತ್ರ, ಮಿಕ್ಕಿದ್ದೆಲ್ಲ 93%. ಸೊ ಬಿ ಕೇರ್ಫುಲ್ ದಟ್ ನನ್ನ ಕಂಟೆಂಟ್ ಚೆನ್ನಾಗಿದೆ, ಅದಾಗೋಗಿದೆ ಅಂದರೆ ದ ವೇ ಯು ಸ್ಪೀಕ್, ದ ಟೋನ್ ಆಫ್ ಯುವರ್ ವಾಯ್ಸ್,
ಪಾಸ್, ಪಿಚ್, ಪಂಕ್ಚುಯೇಷನ್, ಗ್ರಾಮರ್, ಎವ್ರಿಥಿಂಗ್ ಕೌಂಟ್ಸ್. ಓಕೆ, ನಮ್ಮ ದೇಹದ ಭಾಷೆ ಹೇಗೆ, ಯಾರು ಕೇಳಿಸ್ಕೊಳ್ತಾರೋ ಅವ್ರು ಯಾರು, ಹೂ ಇಸ್ ಲಿಸ್ನಿಂಗ್ ಟು ಮೀ, who is a student is listening or a grown up or a housewife is listening, ಆ ರೈತರು ಯಾರೋ, ನಾನು ರೈತರ ಹತ್ರ ಮಾತಾಡುವಾಗ ಯಾರೋ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡ್ದಂಗೆ ಆಗಲ್ಲ. ಓಕೆ, CEO ಆಫ್ ಕಂಪನಿಗೆ ಮಾತಾಡುವಾಗಲೇ ಬೇರೆ ರೀತಿ. ಸೊ ಯು ನೀಡ್ ಟು ಟಾಕ್ ದ CEOs ಇನ್ ಎ ಡಿಫ್ರೆಂಟ್ ವೇ, ಯು ನೀಡ್ ಟು ಟಾಕ್ ಟು ಎ ವಿಲೇಜರ್ ಇನ್ ಎ ಡಿಫ್ರೆಂಟ್ ವೇ, ಯು ನೀಡ್ ಟು ಟಾಕ್ ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅವ್ರಿಗೆ ಬೇರೆ ರೀತಿ, ಅಥವಾ ಕಾನ್ವೆಂಟ್ ಗೋಯಿಂಗ್ ಬೇರೆ ರೀತಿ ಇರುತ್ತೆ. ಸೊ ಇದು ಮಾತನಾಡುವ ಕಲೆ ನೀವು ಬೆಳೆಸ್ಕೋಬೇಕು ಅಂತಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಇವತ್ತೇ ನೀವು ತೀರ್ಮಾನ ಮಾಡಿದ್ರಿ ಗುರು ಬೇಕದಕ್ಕೆ. ನಮಗೆ ಅಪರೇಶ್ ಆಚಾರ್ಯ ಇದ್ದರು, ಸುಖಬೋಧಾನಂದ ಇದ್ದರು, ಆ್ಯಂಥನಿ ವಿಲಿಯಮ್ಸ್ ಇದ್ದರು, ಟೋಸ್ಟ್ ಮಾಸ್ಟರ್ಸ್ ಅಂತ ನಾನು ಬಹಳ ವರ್ಷಗಳು ಟೋಸ್ಟ್ ಮಾಸ್ಟರ್ಸಲ್ಲಿ ನಾನು ಮೆಂಬರ್ ಆಗಿದ್ದೆ. ಅದು ಲಾಸ್ ಆಂಜಲೀಸಲ್ಲಿ ಅಫಿಲಿಯೇಟ್ ಆಗಿದೆ ಅದು. ಓಕೆ, ದಿಸ್ ಇಸ್ ಅಫಿಲಿಯೇಟೆಡ್ ಟು ದ ಲಾಸ್ ಆಂಜಲೀಸ್ ಟೋಸ್ಟ್ ಮಾಸ್ಟರ್ಸ್ ಇಂಟರ್ನ್ಯಾಷನಲ್. ಈವನ್ ನೌ ಇಟ್ ಇಸ್ ದೇರ್. I entered in 1999 and came out in 2001. So I passed out one level called Competent Toastmasters. ಇದರಲ್ಲಿ ಪುಸ್ತಕ ಬರೋದು, ಅದನ್ನು ಸೇರಿಸಿ ನಾನು ಒಂದು ಇದನ್ನು ಮಾಡಿದ್ದೀನಿ, ಒಂದು ಬುಕ್ಕನ್ನೇ ಮಾಡಿದ್ದೀನಿ. 5-6 ಬುಕ್ ಇದೆ ಥರದ್ದು ಟೋಸ್ಟ್ ಮಾಸ್ಟರ್ಸ್. ಅಬ್ರಹಾಂ ಲಿಂಕನ್ ಫೋಟೋ ಕಾಣಿಸ್ತಾ ಇದೆ ನಿಮಗೆ. ಸೊ ಅಬ್ರಹಾಂ ಲಿಂಕನ್ ಅವರ ಭಾಷಣ ಮತ್ತು ವಿವೇಕಾನಂದರ ಭಾಷಣ, ಮಹಾತ್ಮ ಗಾಂಧಿಯವರ ಒಂದು ಭಾಷಣಗಳು ಇವತ್ತು ಯಾಕೆ ನಮಗೆ ಉತ್ತೇಜನ ಕೊಡ್ತದೆ ಅಂದರೆ, ಪ್ರಾಬಬ್ಲಿ ದೇ ಆರ್ ಆಲ್ ಕನೆಕ್ಟೆಡ್ ಟು ದಟ್. ಓಕೆ, 1968 69 ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಒಂದು ಭಾಷಣ ಕೊಡ್ತಾರೆ. ನನಗೂ ಒಂದು ಕನಸಿದೆ, ಐ ಆಲ್ಸೋ ಹ್ಯಾವ್ ಎ ಡ್ರೀಮ್ ಸೊ ದಟ್ ಆಲ್ ದ ರಿಚ್ ಆ್ಯಂಡ್ ಪುವರ್ ಹ್ಯಾವ್ ಫುಡ್ ಆನ್ ದ ಸೇಮ್ ಟೇಬಲ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಆ್ಯಂಡ್ ಕ್ರೀಡ್, ಓಕೆ, ವಾಟ್ ಎವರ್ ಲ್ಯಾಂಗ್ವೇಜ್, ಅದು ಇವತ್ತವರೆಗೂ ಉಲ್ಲೇಖ ಇದೆ. ಓಕೆ, ವಿವೇಕಾನಂದರ ಚಿಕಾಗೋ ಭಾಷಣ ಇವತ್ತವರೆಗೂ ಉಲ್ಲೇಖ ಇದೆ. ಓಕೆ, ಭಗವದ್ಗೀತೆಯಲ್ಲಿ ಕೊಟ್ಟು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಭಗವದ್ಗೀತೆ ಇವತ್ತವರೆಗೂ ಉಲ್ಲೇಖ ಆಗುತ್ತೆ. 5,000 ವರ್ಷಗಳ ಆದಮೇಲೂ ಅದರದ ಒಂದು ಉಲ್ಲೇಖ ಆಗುತ್ತೆ ಅನ್ನೋದಾದರೆ ಅದರಲ್ಲಿರೋ ಪವರು, ಅದರಲ್ಲಿರೋ ದಮ್ಮು ಎಷ್ಟಿದೆ ನೋಡ್ಕೊಳ್ಳಿ. ಸೊ ಕರ್ಮಣ್ಯೇವಾಧಿಕಾರಸ್ತೆ ಮಹಾಫಲೇಶು ಕದಾಚನ, ಒನ್ ವರ್ಡ್ ಹಿ ಸೆಡ್, ಕರ್ಮ. ಸೊ ದಿಸ್ ಇಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ದ ಗುರು ಆ್ಯಂಡ್ ದ ಶಿಷ್ಯ. ಸೊ ಒಂದು ಶಿಷ್ಯ ಆಗೋದಕ್ಕೂ ಮುಮುಕ್ಷುತನ ಬೆಳೆಸ್ಕೋಬೇಕು. ಯು ನೀಡ್ ಟು ಡೆವಲಪ್ ದಟ್ ಸ್ಟೂಡೆಂಟ್ಶಿಪ್. ಓಕೆ, ಯು ನೀಡ್ ಟು ಬಿ ಎ ಗುಡ್ ಸ್ಟೂಡೆಂಟ್ ಫಸ್ಟ್. ಓಕೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅಂತ ಹೇಳ್ತಾರೆ. ಹಾಗೆ ಪಬ್ಲಿಕ್ ಸ್ಪೀಕಿಂಗಲ್ಲೂ ಕೂಡ ತುಂಬ ನನಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು. ಅಪರೇಶ್ ಆಚಾರ್ಯ, ಆ್ಯಂಥನಿ ವಿಲಿಯಮ್ಸು. ಈ ಟೋಸ್ಟ್ ಮಾಸ್ಟರ್ಸಲ್ಲಿ ಹೆಂಗೆ ಅಂದರೆ, ಬಟ್ಟೆನ ಕೊಳೆ ತೆಗೆದು ಹಿಂಡಿ ನಮ್ಮನ್ನು ಹಿಪ್ಪೆ ಮಾಡಿ ಒಣಗಾಕ್ಬಿಡ್ತಾರೆ ನಮ್ಮನ್ನು. ಅರ್ಥ ಆಯ್ತಲ್ಲ, ಟೋಸ್ಟ್ ಮಾಸ್ಟರ್ಸು ಮತ್ತು ಝೀಲು ಮಿಲ್ಟು. ಇಟ್ಸ್ ನಾಟ್ ಆರ್ಡಿನರಿ. ಎಷ್ಟು ಅಂದರೆ, ಯಾವುದೋ ಒಂದು 10 ನಿಮಿಷದ ಒಂದು ಟಾಕ್ನ ನನ್ನ ಆ್ಯಂಥನಿ ವಿಲಿಯಮ್ಸ್ ಅವರು ಒಂದು ಸತಿ ಹೇಳಿದ್ರು, ವೈ ಆರ್ ಸ್ಕ್ವೀಕಿಂಗ್ ಲೈಕ್ ಎ ಕಾಕ್ರೋಚ್, ಓಕೆ, ಆರ್ ಎ ರ್ಯಾಟ್ ರೋಡ್ ಲೈಕ್ ಎ ಲಯನ್. ಸೊ ದ ಥಿಂಗ್ ಈಸ್, ನಾನು ಅದನ್ನು 75 to 100 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದೆ. ದೆನ್ ಐ ಗಾಟ್ ದ ಅವಾರ್ಡ್. ಕಾಂಪಿಟೇಷನ್ ಇತ್ತು. ಓಕೆ, ಡಿಬೇಟಿಂಗ್ ಇತ್ತು ಅದರಲ್ಲಿ ಯಾವುದೋ ಒಂದು. ಹಾಗಾಗಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ನನಗೆ ಎಂಜಿನಿಯರಿಂಗ್ ಓದಿದ್ರು ನಮ್ಮ ಚೆಲುವೇಗೌಡರು ಇದ್ದಾರೆ, ಅವ್ರು ನಮ್ಮ ಇಂಜಿನಿಯರಿಂಗ್ ಕ್ಲಾಸ್ಮೇಟು. ಓಕೆ, ಅದು ನನಗೂ ಇಂಜಿನಿಯರಿಂಗ್ ಡಿಗ್ರಿ ಬಂತು ಅಷ್ಟೇ, ಅದಕ್ಕೊಂದು ಕೆಲಸ ಸಿಕ್ತು ಅಷ್ಟೇ. ದೆನ್ ಐ ಡಿಂಟ್ ಲರ್ನ್ ದ ಲೀಡರ್ಶಿಪ್ ಸ್ಕಿಲ್ಸ್, ಐ ಡಿಂಟ್ ಲರ್ನ್ ದ ಕಮ್ಯುನಿಕೇಷನ್ ಸ್ಕಿಲ್, ನೋಬಡಿ ಟಾಟ್ ಅಸ್. ಸೊ ದೀಸ್ ಇನ್ಸ್ಟಿಟ್ಯೂಟ್ಸ್ ಟಾಟ್ ಮೀ ಪಬ್ಲಿಕ್ ಸ್ಪೀಕಿಂಗ್. ಪ್ಲೀಸ್ ಜಾಯಿನ್ ಎನಿ ಒನ್ ಆಫ್ ದೀಸ್. ಈವನ್ ಟಿಲ್ ನಾವು ಆನ್ಲೈನ್ ಕೋರ್ಸಸ್ಗಳಿದೆ, ಬಟ್ ಅನ್ಫಾರ್ಚುನೇಟ್ಲಿ ಆನ್ಲೈನ್ ಕೋರ್ಸಲ್ಲಿ ಏನಾಗುತ್ತೆ ಅಂದರೆ, ಯು ಕ್ಯಾನ್ ಓನ್ಲಿ ಸಿ ದ ಸ್ಕ್ರೀನ್ ಆ್ಯಂಡ್ ಲರ್ನ್. ದೇರ್ ಇಸ್ ನೋ ಪರ್ಸನಲ್ ಟಚ್. ನಾನು ನಿಜವಾಗ್ಲೂ ಹೇಳ್ತೀನಿ, ವಿ ಬಿಲಾಂಗ್ ಟು ಎ ಗ್ರೇಟ್ ಜನರೇಷನ್ ವೇರ್ we had the personal touch of a guru, and they have trained us, they have molded us. Okay, ಚಿನ್ಮಯಾನಂದ ಇಂದ ಹಿಡಿದು ಮಹೇಶ್ ಯೋಗಿ, ರಾಮಕೃಷ್ಣ ಆಶ್ರಮ, ಶ್ರೀ ವಿವೇಕಾನಂದರ ಒಂದು ಅವರ ಓದುಗಳು, ಮತ್ತು ಓಶೋ ಅವರ ಲಿಟ್ರೇಚರು, ಭಾಷಣಗಳು, ಸುಖಬೋಧಾನಂದ ಅವರ ಭಾಷಣಗಳು, ಅವ್ರ ಪ್ರೋಗ್ರಾಮ್ನ ಒಂದು 25 ಪ್ರೋಗ್ರಾಮ್ ನಾನು ಆರ್ಗನೈಸ್ ಮಾಡಿದ್ದೀನಿ ಇನ್ ಬಿಟ್ವೀನ್ ದ ಏಜ್ ಆಫ್ 1988 to 98. ಓಕೆ, ನಾನು ಒಂಥರ ಐ ಮೂಡ್ ಆನ್ ಇನ್ ಮೈ ಲೈಫ್. ಓಕೆ, ನಾಟ್ ದಟ್ ಐ ಡೋಂಟ್ ಗೆಟ್ ಕನೆಕ್ಟೆಡ್ ಟು ದೆಮ್ ಬ್ಯಾಕ್, ಬಟ್ ಐ ಮೂಡ್ ಆನ್. ಓಕೆ, ಆ ಮೈಲ್ ಸ್ಟೋನ್ಸ್ಗಳಿದ್ದಾಗೆ. ಸೊ ಯು ಕಾಂಟ್ ಸ್ಟಾಪ್ ಅಟ್ ಎ ಮೈಲ್ ಸ್ಟೋನ್, ಯು ಹ್ಯಾವ್ ಟು ಮೂವ್ ಆನ್. ದೇ ಹ್ಯಾವ್ ಟು, ಗurus have to move on, and the shishas also have to move on. So they all, there is a source of motivation. All gurus are like sources of motivation. So then Toastmasters came handy. ಅದರಲ್ಲಿ ರಾಜನ್ ಪರ್ಲೇಕರ್ ಇದ್ದರು, ಅರ್ಜುನ್ ರಾಜ್ ಅರಸ್ ಇದ್ದರು, ತುಂಬ ಜನಗಳು ನನ್ನನ್ನು ಟ್ರೈನಿಂಗ್ ಕೊಟ್ಟಿದ್ದಾರೆ. ಕೂತ್ಕೊಂಡು ಇದು ತಪ್ಪು, ಹೀ ಅಂತ ಕೂತಿರ್ತಾರೆ. ಓಕೆ,
ಸೊ ಮಿಸ್ಟೇಕ್ ಬರೋದು ಇಲ್ಲೇ. ಸೊ ಈ ಒಂದು ನನ್ನ ಒಂದು ಭಾಷಣ ಮಾಡಿದೆ ನಾನು 2001ರಲ್ಲಿ ಒಂದು ಟೋಸ್ಟ್ ಮಾಸ್ಟರ್ಸಲ್ಲಿ. ಅದಕ್ಕೆ ನನಗೆ ಇದು ಬಂತು, ಅವಾರ್ಡ್ ಬಂತು, ಝೆನ್ ಆ್ಯಂಡ್ ದ ಆರ್ಟ್ ಆಫ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಅದಕ್ಕೆ ಫ್ರೋಝನ್ ಮ್ಯೂಸಿಕ್ ಅಂತ ಹೆಸರು ಕೊಟ್ಟೆ. ಅಮೇಝಿಂಗ್ ಸ್ಪೀಚ್ ಐ ಗೇವ್. ಓಕೆ, ಅದರಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಇದೆ ಅಂದರೆ ನನಗೆ ಆಶ್ಚರ್ಯ ಆಯಿತು, ಈ ರೀತಿ ಬರಲಿಕ್ಕೆ ಆಗುತ್ತಾ ಅಂತ. ವರ್ಕಿಂಗ್ ವಿತ್ ವರ್ಡ್ಸ್ ಅಂತ ಅದು. ಓಕೆ, ಕಂಪೇರ್ಡ್ ದ ಬಿಲ್ಡಿಂಗ್ ಟು ಎ ಮ್ಯೂಸಿಕ್. ಓಕೆ, ಸೊ ವಿ ಕ್ರಿಯೇಟ್ ಮ್ಯೂಸಿಕ್ in the form of a wall, in the form of a floor, in the form of a painting, in the form of a greenery. So we need to have a kind heart and a kind ear to listen to it. Okay, not just the eyes. Okay, so ee tara ಮಾಡಿ ಆಮೇಲೆ I saw a master in a labor, I saw my masters in a painter, I saw a master in my tail layer, I saw a master in a carpenter. ಸೊ ಈ ರೀತಿಯ ಎಕ್ಸ್ಪ್ರೆಷನ್ಗಳು ವಾಟ್ ಹ್ಯಾಪನ್ಡ್ ಈಸ್ ದಟ್ ಮೇಡ್ ಎ ಬಿಗ್ ಹಿಟ್ ಆ್ಯಂಡ್ ಐ ಗೇವ್ ಆಲ್ ಓವರ್ ವೇರ್ ಎವರ್ ದೇ ಕಾಲ್ಡ್ ಮೀ, ಇವನ್ ಇನ್ಫೋಸಿಸ್ ಐ ಗೇವ್, ದೇ ಅಪ್ರಿಷಿಯೇಟೆಡ್ ದಟ್ how can this concept can come, how you have compared architecture and building to a frozen and to a zen. Okay, this is about we have to create a balance of brain and beauty, art and arithmetic. Okay, the inner will, outer skill. See, inner will, what am I trying to do is, it is a combination of inner will and outer skill, the building industry. So that is the part of my expression. Please understand that. So this is how the beautifully you can work with words. You need to have public speaking early. It is not just easy to learn. I have taught hundreds and hundreds of youngsters who I have molded, and through my empty space ಶೂನ್ಯವಲಯ ಅಂತ 25 ವರ್ಷಗಳ ಹಿಂದೆ ನಾನು ಪ್ರಾಜೆಕ್ಟ್ ಶುರು ಮಾಡಿದೆ. ನಾನು ಅದರಲ್ಲಿ ಎಷ್ಟು ಯಂಗ್ಸ್ಟರ್ಸ್ಗೆ ನಾನು ಬ್ರೇಕ್ ಕೊಟ್ಟಿದ್ದೀನಿ ಅಂದರೆ ಐ ಹ್ಯಾವ್ ಲಾಸ್ಟ್ ಕೌಂಟ್. ಇನ್ ಫ್ರಂಟ್ ಆಫ್ ಮೀ ಐ ಕ್ಯಾನ್ ಸಿ ಜಗದೀಶ್ ಬಾಬು, ರಂಜಿತ್ ಜಯರಾಮ್ ಇಸ್ ಸೀಯಿಂಗ್, ಆ್ಯಂಡ್ ಸತೀಶ್, the list goes on. Even madam is saying Padmashri, Lokesh. Okay, so these are the things, these are the people, we encouraged them, we molded them. Okay, ಹೆಂಗೆ ಅಂದರೆ ಒಬ್ಬ ಕುಂಬಾರ ಅವನ ಕೈ ಸಿಗಬೇಕು ಆ ಪಾಟ್. ಸೊ ಈಗ ಆನ್ಲೈನಲ್ಲಿ ಆಗಲ್ಲ ಅದು. ಸೊ ಈಗ ಐ ಕಾಂಟ್ ಸಿ ವಾಟ್ ಯು ಆರ್ ಡೂಯಿಂಗ್, ವಾಟ್ ಮಿಸ್ಟೇಕ್ಸ್ ಯು ಆರ್ ಡೂಯಿಂಗ್ ಇನ್ ಸ್ಪೀಕಿಂಗ್. ಓಕೆ, ಎಸ್ಪೆಷಲಿ ಮಾತನಾಡೋ ಕಲೆ ಅನ್ನೋದು ಒಂದು ದೊಡ್ಡ ಒಂದು ಇದು. ಓಕೆ, ಕಲೆ, ಅದಕ್ಕೆ ಗುರು ಡೈರೆಕ್ಟ್ ಕನೆಕ್ಷನ್ ಇದ್ರೆ ಮಾತ್ರ ಅದನ್ನು ಕಲಿಬೋದು, ಅಥವಾ ದ್ರೋಣಾಚಾರ್ಯರ ಥರ ದೂರದಿಂದ ನಿಂತ್ಕೊಂಡು ಕಲಿಬೋದು. ತುಂಬ ಜನ ಆ ಥರನೂ ಕಲ್ತಿದ್ದಾರೆ. ಸೊ ಪ್ಲೀಸ್ ಡೂ, ಯು ಕ್ಯಾನ್ ಸಿ ಮೈ ವಿಡಿಯೋಸ್, ಯು ಕ್ಯಾನ್ ಸಿ ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಆಫ್ ಅದರ್ಸ್, ಯು ಕ್ಯಾನ್ ಸ್ಟಿಲ್ ಲರ್ನ್ ಸಮ್ ಆಫ್ ದ ಥಿಂಗ್ಸ್. ಓಕೆ, ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಎರಡು ಕಾಲುಗಳ ಮೇಲೆ ಒಂದು ಪವರ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ, ದಟ್ಸ್ ದ ಬ್ಯೂಟಿ ಆಫ್ ಲೈಫ್. ದಟ್ಸ್ ದ ಮೋಸ್ಟ್ at one shot you can connect it to hundreds and hundreds of people. Okay, ನಾವು ಯೂಟ್ಯೂಬ್ ಅಭಿಯಾನ ಶುರು ಮಾಡಿದ್ದು 2010ನಲ್ಲಿ. ಇವತ್ತು ವಿ ಆರ್ ನಿಯರಿಂಗ್ ಟು 1 million views and thousands of subscribers. So online and offline, you need to work today. You need to have a balance of online and offline. So please understand. And the 4 parameters of public speaking which you need to handle is, one is the nervousness itself, the nervousness, how to handle nervousness. The second one is handling tools, audio visual tools. Third one is preparation. Fourth one is delivery, how well you give delivery of a talk. Okay, the first one is handling nervousness. It's purely about psychology, friends. ಏನಕ್ಕೆ ಅಂದರೆ ಆ ನರ್ವಸ್ನೆಸ್ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಫೀಲಿಂಗ್ ಇರುತ್ತೆ. ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಮಾತಾಡೋಕ್ಕೆ ಅಂದರೆ ಕೆಲವರು ನಡುಕ್ತಾರೆ, ಗಡ 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 ನಡುಕ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ದೇ ಫೀಲ್ there is something called butterfly in the stomach. ಅಯ್ಯೋ ಇಲ್ಲೇ ಭೂಮಿ ಎರಡಾಗಬಾರ್ದ, ನಾನು ಒಳಗೋಗ್ಬಾರ್ದ, ನಾನು ಓಡೋಗ್ಬಿಡೋಣ. ಯಾರು ಫಸ್ಟ್ ಟೈಮ್ ಮಾತಾಡೋರು ಹಾಗೇನೆ ಒಂಥರ ಭಯ ಆಗುತ್ತೆ. ಯು ಹ್ಯಾವ್ ಸ್ವೆಟ್, ಯು ಹ್ಯಾವ್ ವಾಟ್ ಯು ಕಾಲ್ ಬ್ರೀತಿಂಗ್, ಡೀಪ್ ಬ್ರೀತ್, ಒಂಥರ ಏನೋ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅಯ್ಯೋ ಯಾರೇನು ಅನ್ಕೊಂತಾರೋ, ನಾನು ತಪ್ಪು ಮಾಡ್ತಾ ಇದ್ದೀನೋ. ರೆಫರೆನ್ಸ್, ಇವತ್ತು ನಾನು ರೆಫರೆನ್ಸ್ ಇಲ್ದೇ ಮಾತಾಡ್ತೀನಿ. But you need some reference in the initial stage, some so ಅದಕ್ಕೆ ಪವರ್ ಪಾಯಿಂಟ್ ಅಂತ ಶುರು ಆಯಿತು. ಪವರ್ ಪಾಯಿಂಟ್, ವಾಟ್ ಇಸ್ ಪವರ್ ಪಾಯಿಂಟ್? ಇಟ್ಸ್ ಎ ಪ್ಯೂರ್ಲಿ ಒಂಥರ ಡಿಪೆಂಡೆನ್ಸಿ. ಪವರ್ ಪಾಯಿಂಟಲ್ಲಿ ಏನಾಗುತ್ತೆ, ಸಮ್ ಟೆಕ್ಸ್ಟ್ ವಿಲ್ ಬಿ ದೇರ್ and there will be some photos and all, videos and all you will be showing, and you are also will be speaking along with that. So you need to learn how to handle these kind of audio. ನಮ್ಮದು ಮೈಕ್ ಯುಗ, ಅವೆಲ್ಲ ಮೈಕಲ್ಲಿ ಮಾತಾಡ್ತಿದ್ದವರು. ಸೊ
ಸೊ ಹಾಗಾಗಿ ಪವರ್ ಪಾಯಿಂಟ್ ಆಮೇಲೆ ಬಂತು ನಮಗೆ. ಓಕೆ, ಆಗ ಅದು ಟ್ರಾನ್ಸ್ಟೈಲ್ಸ್ ಅಂತ ಮಾಡ್ತಾ ಇದ್ವಿ, ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಇತ್ತು. ಆಮೇಲೆ ವೀಸ್ ಟು ಡ್ರಾ ಥಿಂಗ್ಸ್, ಬೋರ್ಡು, ಬ್ಲ್ಯಾಕ್ ಬೋರ್ಡು, ವೈಟ್ ಬೋರ್ಡ್ ಮೇಲೆ ಯೂಸ್ ಮಾಡ್ತಾ ಇದ್ದಿದ್ದೆ. ದೇವರ್ ಅವರ್ ಟೂಲ್ಸ್. ಟುಡೇ ದೇ ವಾಸ್ everything is digital. Okay, even on a computer screen I can work on it. On a Facebook live like this, I am seeing hundreds of people are watching now. How? That is the power of the you speaking, and also the how to handle nervousness is, first thing is relax, meditate, and do more practice. If you practice, you will become perfect, because the more you practice, the better you are. And ಯಾವಾಗ ಯಾರೋ ಗೊತ್ತಿರೋರು ಮುಂದೆನೋ 4-5 ಜನ ಸಣ್ಣ ಈಗ ನಮ್ಮ ಎಂಟಿ ಸ್ಪೇಸಲ್ಲಿ ಕೊಡ್ತಾ ಇದ್ದಿದ್ದೆ ಅದನ್ನು ನಾವು ಎಕ್ಸ್ಪೋಜರ್ ತುಂಬ ಜನಗಳಿಗೆ ಕೊಟ್ಟಿದ್ದೀವಿ. ಆ ಥರ ಇಲ್ಲಿ ಬಂದು ಮಾತಾಡು, ಎಷ್ಟೇಕಾದರೂ ಪರವಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ ದಟ್ ಯಾರು ನಕ್ಬಿಡಲ್ಲ ಇಲ್ಲಿ. ಯು ಆರ್ ಆಲ್ ಸೇಯಿಂಗ್ ಇನ್ ದ ಸೇಮ್ ಬೋಟ್. ಸೊ ಲೈಕ್ ದಟ್ ಇನ್ 1995 we started it, and today is 2020, the 25 years long journey. Hundreds of people have come and spoken, and various masters have come. ಹ್ಯಾಂಡ್ಲಿಂಗ್ ನರ್ವಸ್ನೆಸ್ಸಲ್ಲಿ ಇನ್ನೊಂದು ಏನಂದರೆ, ಅಥವಾ ನೀವು ಯಾವುದೋ ಭಾಷಣಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ನೀವು ನರ್ವಸ್ನೆಸ್ ಶುರುವಾಗಿದೆ ಅಂತ ತಿಳ್ಕೊಂಡ್ರೆ, ವಾಟ್ ಯು ಕ್ಯಾನ್ ಡೂ ಈಸ್ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡ್ಬೋದು. ಇದೆಲ್ಲ ಟಿಪ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಬಿಕಾಸ್ ವಿ ಹ್ಯಾವ್ ಡನ್ ದಿಸ್. ಓಕೆ, ಮೇ ಬಿ ಯು ಕ್ಯಾನ್ ಡೂ ಸಮ್ ಲಿಟಲ್ ಜಾಗಿಂಗ್ ಆ್ಯಂಡ್ ಸೇ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎ ಮಿರರ್ and tell yourself, I can do it, I will do it, I am going to make it. Bring some positive affirmations. I can do well, I can do better, I'll do well. ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ, ಒಂದ್ಸತಿ ಆ ಜನಗಳು ನೋಡಿದ ತಕ್ಷಣ 100 ಏನೋ ಒಂದು 20 ಜನ ಇರ್ತಾರೆ, ನೀವು ಅಲ್ಲಿ 1000 ಜನ ಇರ್ತಾರೆ. ಅಯ್ಯೋ 1000 ಜನ ನನ್ನ ನೋಡ್ತಾ ಇದ್ದಾರಲ್ಲ. 10 ಜನ ಇದ್ರು ಒಂದೇ, 1,000 ಜನ ಇದ್ರು ಒಂದೇ. ನಾನು I have spoken to people where about 1 lakh people were there in Andhra and other places. ಓಕೆ, 50,000 ಜನಕ್ಕೆ ಮಾತಾಡಿದ್ವಿ, 5,000 ಜನಕ್ಕೆ ಮಾಡಿದ್ರೆ 5 ಜನಕ್ಕೂ ಮಾತಾಡಿದ್ದೀವಿ. ಬಟ್ ಒಬ್ಬ ವ್ಯಕ್ತಿ ಮುಂದೆ ಮಾತಾಡುವಾಗಲೂ ಅದೇ ಕಾನ್ಫಿಡೆನ್ಸ್ ಇರಬೇಕು. 10,000 ಜನ ಮುಂದೆ ಮಾತಾಡುವಾಗಲೂ ಅದೇ ರೀತಿ ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಆಮೇಲೆ ನರ್ವಸ್ನೆಸ್ನ ಇನ್ನೊಂದು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೋದು ಬಿಫೋರ್ ಯು ಗೋ ಟು ದ. ಆ್ಯಂಡ್ ಇನ್ನೊಂದು, ಆ ಪ್ಲೇಸ್ನ ನೋಡ್ಕೊಂಡು ಬಂದ್ಬೋದು ನೀವು. ಫಸ್ಟ್ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ 1 hour ಮುಂಚೆ ಹೋಗಿ, ಜಸ್ಟ್ ಯು ಕ್ಯಾನ್ ಗೋ ಆ್ಯಂಡ್ ರಿಲ್ಯಾಕ್ಸ್. ಇನಿಷಿಯಲ್ ಸ್ಟೇಜ್ ಐ ಆಮ್ ಟೆಲಿಂಗ್ ಯು, ಬಿಫೋರ್ ಯು ಗೆಟ್ ಇನ್ ಟು ದ ಎಕ್ಸ್ಪರ್ಟೈಸ್. So I am giving you just some of the important tips because it's a huge topic, okay, which I am developing an app on public speaking and other skills. So please understand, this is going to make a huge difference if you learn this public speaking. So handling nervousness, meditation is the one thing. If you meditate, if you close your eyes and visualize that you are already giving a beautiful speech, so it can make a huge confidence booster for you. ಒಂದು ಪಬ್ಲಿಕ್ ಸ್ಪೀಕಿಂಗ್ ಮಾಡಿ ಬಂದ ಮೇಲೆ ನೋಡಿ ಎಷ್ಟು ದೊಡ್ಡ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂದರೆ, ಆತ್ಮವಿಶ್ವಾಸ ಒಂದಿದ್ದು 10 ಕೊಟ್ಟೋಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದಟ್ ಯು ಪಬ್ಲಿಕ್ ಸ್ಪೀಕಿಂಗ್ ಈಸ್ ನಾಟ್ ಜಸ್ಟ್ ವೇ ಟು ಇಂಪ್ರೂವ್ ಯುವರ್ ಲೈಫ್, ಇಟ್ಸ್ ಅ ವೇ ಟು ಇಂಪ್ರೂವ್ ಅದರ್ಸ್ ಲೈಫ್, ಇಟ್ಸ್ ಅ ವೇ ಟು ಇಂಪ್ರೂವ್ ಯುವರ್ ಓನ್ ಸೆಲ್ಫ್ ಕಾನ್ಫಿಡೆನ್ಸ್, ಅದರ್ಸ್ ಸೆಲ್ಫ್ ಕಾನ್ಫಿಡೆನ್ಸ್, ಆ್ಯಂಡ್ ಯು ಎಮರ್ಜ್ as a leader. You emerge as a leader and what do you call a railway engine ತರ ಇರ್ತೀರ. A speaker always will be in the forefront. Okay, please understand. And people who watch, so when they come to the stage, so they have to visualize that they are doing it. ಸೊ ಒಂದು ವಿಜುವಲೈಸೇಷನ್, ಇನ್ನೊಂದು ರಿಲ್ಯಾಕ್ಸೇಷನ್, ಇನ್ನೊಂದು ಮೆಡಿಟೇಷನ್ನು, ನೀರು ಕುಡಿಬೋದು. ಓಕೆ, ಯು ಕ್ಯಾನ್ ಡ್ರಿಂಕ್ ವಾಟರ್, ಡೂ ಸಮ್ ಜಾಗಿಂಗ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಡೂ ಸಮ್ ಈ ಒಂದು ಏನು ಮಿರರ್ ಮುಂದೆ ನಿಂತ್ಕೊಂಡು ಮಾಡ್ಬೋದು. ಅಥವಾ ನೀವು ವಿಡಿಯೋ ತೆಗೆದು ಮಾತನಾಡಿ 10 ಸತಿ ಪ್ರಾಕ್ಟೀಸ್ ಮಾಡಿ. ಸೊ ಬಿಫೋರ್, ಆಮೇಲೆ ಒಂದು ಸ್ವಲ್ಪ ಕೆಲವರು ಪವರ್ ಪಾಯಿಂಟ್ ಇರೋದಿಲ್ಲ ಕೆಲವು ಜಾಗಗಳಲ್ಲಿ, ಅದರಲ್ಲಿ ಸ್ವಲ್ಪ ಸ್ಮಾಲ್ ಸ್ಲಿಪ್ ಇಟ್ಕೋಬೋದು. ಈ ಥರ ಯು ಕ್ಯಾನ್ carry a slip like this and write only an anchors ಅಂತೀವಿ ನಾವು ಅದಕ್ಕೆ. ಒಂದು ಇಂಟ್ರೊಡಕ್ಷನಲ್ಲಿ ಯಾವ ಸ್ಟೋರಿ ಇರುತ್ತೆ. ಓಕೆ, ಒಂದು ಸ್ಟೋರಿ ಅಂದರೆ ಯಾವುದೋ ಒಂದು ಸ್ಟೋರಿ, ಲಯನ್ ಸ್ಟೋರಿ. ಓಕೆ, ಆ ಲಯನ್ ಸ್ಟೋರಿನ ಯಾವಾಗ ಹೇಳಬೇಕು, ಸ್ಟಾರ್ಟಿಂಗಲ್ಲಿ ಹೇಳಬೇಕು, ಸೊ ದಟ್ ಇಟ್ ಈಸ್ ಕನೆಕ್ಟೆಡ್ ಟು ಪಬ್ಲಿಕ್ ಸ್ಪೀಕಿಂಗ್. ಓಕೆ, ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಆ ಒಂದು ಕಮ್ಯುನಿಕೇಷನ್ ಗ್ಯಾಪಲ್ಲಿ ಆಗೋ ಒಂದು ಕಾಮಿಡಿ, ಯಾವುದೋ ಒಂದು ಜೋಕ್ ಹೇಳ್ಬೋದು ನೀವು. ಓಕೆ, ಸೊ ಯು ಕ್ಯಾನ್ ಆಲ್ವೇಸ್ ಕನೆಕ್ಟ್, ನಿಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಓಕೆ, ನಾವು ಹೇಳ್ತೀವಿ
ಬಾರಪ್ಪ ರಂಜಿತ್ ನೋಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ಬೋದು ನಾನು, ನಮ್ಮ ಮನೆ ವಿಜಯನಗರ ಚಂದ್ರ ಲೇಔಟಲ್ಲಿದೆ, ಕಮ್ ಟು ದ ಪೆಟ್ರೋಲ್ ಬಂಕ್ ಅಂತ ಹೇಳಿ, ಏನು ವೇರ್ ವಿಜಯನಗರ್ ಅಂತ ಹೇಳ್ಬೋದು. ಅವರು ವಿಜಯನಗರಲ್ಲಿ ಪೆಟ್ರೋಲ್ ಬಂಕಲ್ಲಿ ಬರ್ತಾರೆ, ಅವರು ಟೋಲ್ ಗೇಟ್ ಹತ್ರ ಕಾಯ್ತಾ ಇರ್ತಾರೆ, ನಾನು ಇಲ್ಲಿ ಅತ್ತಿಗುಪ್ಪೆ ಹತ್ರ ಒಂದಿದೆ ಅಲ್ಲಿ ಕಾಯ್ತಾ ಇರ್ತೀನಿ. ಸೇ ಸಪೋಸ್ ಲೆಟ್ ಅಸ್ ಸಿ, ಬಟ್ ಐ ಹ್ಯಾವ್ ಕಮ್ಯುನಿಕೇಟೆಡ್ ಟು ಹಿಮ್ ದಟ್ come to petrol bunk in Vijayanagar. Both are right. It is near to Vijayanagar only. But you have not specified that it is Hattiguppe or toll gate. So these kind of gaps in communication can create a huge problem. Okay. So I spoke of nervousness. Let us come to the use of these audio visual aids. ಒಂದು ಮೈಕ್ ಇರ್ಬೋದು, ಇನ್ನೊಂದು ಆಡಿಬಲ್ ಇರ್ಬೋದು, ಆಮೇಲೆ ಪವರ್ ಪಾಯಿಂಟಲ್ಲಿ ಆ ಪವರ್ ಪಾಯಿಂಟ್ ಫಾಂಟ್ ಸೈಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಡೋಂಟ್ ಥಿಂಕ್ ದಟ್ ದ ಸೈಜ್ ಆಫ್ ಯರ್ ಫಾಂಟ್ ಈಸ್ ಅಲ್ಲಿ ನೋಡಿ ಹಿಂದೆ ಕೂತಿರೋನು ಕಾಣಿಸ್ದೆ, ನಿನಗೆ ಬೇಕಾದಂಗೆ ಓದ್ಕೊಳ್ಳೋದಲ್ಲ ಅಲ್ಲಿ. ಯು ನೀಡ್ ಟು ಹ್ಯಾವ್ ಎ ಬಿಗರ್ ಫಾಂಟ್ ಸೊ ದಟ್ 100 feet ಅವನು ಕಾಣಿಸ್ಬೇಕು. ಆ ಒಂದು ರಿಸೀವರ್ಸ್ ವಾಟ್ ಎವರ್ ಐ ಕಾಲ್ ಇಟ್ ಆಸ್, ಇಟ್ ಈಸ್ ಆಸ್ ದ ಆಡಿಯನ್ಸ್ ಸೆನ್ಸಿಬಿಲಿಟಿ, ಇಟ್ ಈಸ್ ದ ರಿಸೀವರ್ ಸೆನ್ಸಿಬಿಲಿಟಿ ಅಂತಾರೆ. ಹೂ ಈಸ್ ಇನ್ ಫ್ರಂಟ್ ಆಫ್ ಯು, ಹೌಸ್ ವೈಫ್, ಸ್ಟೂಡೆಂಟ್ಸ್, CEOs, youngsters, girls, boys, who is there in front of you, with whom you are empowering, who you giving a talk. So this is what makes a huge difference. You need to develop the receiver sensibility and receptivity. Okay, ಮಕ್ಕಳಿಗೆ ಮಾತಾಡುವಾಗ ಒಂದು ಚಿಕ್ಕ ಚಿಕ್ಕ ಕಥೆಗಳು ಹೇಳಬೇಕು, ಯಾವುದೋ ಒಂದು ನೀತಿ ಕತೆ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಯಾರಿಗೂ ಮೋಸ ಮಾಡಬಾರ್ದು, ಸೊ ಕೊಟ್ಟ ಮಾತಿಗೆ ತಪ್ಪಿದ್ರೆ ಏನಾಗುತ್ತೆ, ಪುಣ್ಯಕೋಟಿ ಕತೆ ಹೇಳ್ಬೋದು ನಾನು. ಐ ಕ್ಯಾನ್ ಕೋಟ್ ಎನಿ ನಂಬರ್ ಆಫ್ ಥಿಂಗ್ಸ್. ನನ್ನದೇ ಒಂದು ಲೈಫಲ್ಲಿ ಒಂದು ಕತೆ ಈ ಥರ ಆಯಿತು, ಒಂದು ಕಾಮಿಡಿ, ಯಾವುದೋ ಒಂದು ಅನುಭವ, ಅದನ್ನು ನಾನು ಹೇಳ್ಬೋದು. ಸೊ ಆಲ್ ದಿಸ್ ಇಸ್ ಅ ಪಾರ್ಟ್ ಆಫ್ ಕಂಟೆಂಟ್ ಬಿಲ್ಡಿಂಗ್, ದಿಸ್ ಇಸ್ ಅ ಪಾರ್ಟ್ ಆಫ್ ಪ್ರಿಪರೇಷನ್ಗೆ ಬಂದ ತಕ್ಷಣ ಏನಾಗುತ್ತೆ ಅಂದರೆ, ಮೊಮೆಂಟ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಅ ಟಾಕ್. ನಾನು 8 ಪುಸ್ತಕ ಬರೆದಿದ್ದೀನಿ, 2 4 ಕನ್ನಡ, ಯಾವುದು ಝೀರೋ ಟು ಹೀರೋ, ಖಾಲಿ ಕಪ್, ಕರ್ಮ ಕೆಫೆ ಮತ್ತು ಆತ್ಮಾನುಭವ. ಈಗ ಬರೀತಾ ಇರೋದು ಬುದಿಯಿಂದ ಎದ್ದು ಬಂದವರು, ಓಕೆ, ಫಿನಿಕ್ಸ್. ಇಂಗ್ಲೀಷ್ ಜರ್ನಿ ಫ್ರಮ್ ಝೀರೋ ಟು ಹೀರೋ, ಎಂಟಿ ಕಪ್, ಪಾರ್ಟ್ 1 ಪಾರ್ಟ್ 2. ಓಕೆ, ಥಿಂಗ್ ಈಸ್ ಬರೆಯೋದು ಒಂದು ಕಲೆ, ಆದರೆ ಮಾತನಾಡುವುದು ಇನ್ನೊಂದು ಕಲೆ. ಓಕೆ, ಬಟ್ ಭಾಷಣವನ್ನು ಬರೀತಾರಲ್ಲ, ಅದು ಟು ಬಿಗಿನ್ ವಿತ್ ಯು ಸ್ಟಾರ್ಟ್ ರೈಟಿಂಗ್ ಆರ್ ಟೈಪಿಂಗ್ ಇಟ್ ಔಟ್. Introduction. I am speaking on a topic called global warming. Let us say global warming. How to start? What are the incidences? ಯಾವುದೋ ಒಂದು ದೊಡ್ಡ ಗ್ಲೋಬಲ್ ವಾರ್ಮಿಂಗಿಂದ ಕೆಟ್ಟ ಒಂದು ಪರಿಣಾಮದ್ದು ಒಂದು ನೀವು ಹೇಳ್ಬೋದು. ಓಕೆ, ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್ the sea level is increasing, acid rain is coming. Okay, all seasons are changing. Okay, ಈ ರೀತಿಯ ಉಲ್ಲೇಖಗಳು ಕೊಡ್ತಾ ಸ್ಟಾಪ್ ದ ಪೊಲ್ಯೂಷನ್. ಯು ಕ್ಯಾನ್ ರೈಸ್ ದ ಪ್ರಾಬ್ಲಮ್ಸ್, ಯು ಕ್ಯಾನ್ ರೈಸ್ ದ ವಾಟ್ ಎವರ್ ದ ಸಿಚುಯೇಷನ್ ಇನ್ ಫ್ರಂಟ್ ಆಫ್ ಅಸ್, ದ ಚಾಲೆಂಜಸ್ ಇನ್ ಫ್ರಂಟ್ ಆಫ್ ಅಸ್, ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ go on giving solutions. So when you go on giving solutions, so you are building up the problem, the conflict. There is a conflict, there is a resolution. Please understand, script writing ಅಲ್ಲೂ ಅದೇನೆ. ಒಂದು ಯಾವುದೋ ಒಂದು ಸೀನ್ ಎಂಟ್ರಲ್ಲಿ ಒಂದು ಕಾನ್ಫ್ಲಿಕ್ಟ್, ಒಂದು 2 ಪಾತ್ರಗಳ ಮಧ್ಯೆ ಒಂದು ವಿವಾದ, ಆ ಸಂವಾದ ನಡೀತಾ ಇರುತ್ತೆ. ಒಬ್ಬ ಯಾವಾಗ ಬಂದೆ, ಈಗ ಬಂದೆ, ದೇವಸ್ಥಾನಕ್ಕೆ ಹೋಗಿದ್ಯಾ, ಹೋಗ್ಲಿಲ್ಲ, ಇಲ್ಲೇನಿದೆಯಾ, ಹೀಗೆ ಹೋಗ್ತಾ ಇದ್ದೆ, ಬಂದೆ. ಸೊ ಈ ಒಂದು ಪರಸ್ಪರ ಏನು ಈ ಕಮ್ಯುನಿಕೇಷನ್ ನಡೀತಾ ಇದೆ, ದಿಸ್ ವಿ ಕಾಲ್ ಇಟ್ ಆಸ್ ದ ಕಾನ್ಫ್ಲಿಕ್ಟ್ ಅಂಡ್ ರೆಸಲ್ಯೂಷನ್ ಥಿಯರಿ. ಸೊ ಒನ್ ನೀಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಎ very clear cut your intention and your goal of your talk. Okay, one-to-one communication alli enagutte andre, we need to understand lot of communication skills alli public speaking is one of the highest form of communication skills, but one-to-one communication skills are a different thing. How to build a rapport between that person. To build a rapport with that person, we need to know which type of a person he is. So NLP, neuro-linguistic programming alli, there are 4 to 5 kind of people. One is logical, ತರ್ಕಬದ್ಧವಾಗಿ ಮಾತಾಡ್ತಿರ್ತಾರೆ, ಅವ್ರಿಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮಾತ್ರನೇ ಇಂಪಾರ್ಟೆಂಟ್. ಅವರು ಒಂಥರ ಲಾಯರ್ ಮೆಂಟಾಲಿಟಿ ಇರ್ತದೆ, ಅವರು ಯಾರನ್ನೂ ನಂಬಲ್ಲ. ಸೊ ಅವ್ರಿಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸೇ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಇದಾಗುತ್ತಾ, ಅದಾಗುತ್ತಾ, ಇಲ್ಲ ಇದು ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂದರೆ ಏನು ಮಾಡಬೇಕು, ಟೆಸ್ಟ್ ಮಾಡೋಣ, ಸಾಯಿಲ್ ಟೆಸ್ಟ್. ಸೊ ವಿಲ್ ಗೆಟ್ ದ
consultancy from some, one more opinion from somebody, okay, before you do an operation. So like that, for logical people, you need to give facts and figures. For visual guys, you can give a beautiful story, you take him on a visual journey. ಸೊ ಆಡಿಟರಿ ಪೀಪಲ್ ಇರ್ತಾರೆ, ಅವರಿಗೆ ಒಳ್ಳೆ ಮ್ಯೂಸಿಕ್ ಹಾಡುಗಳು ಹೇಳ್ತಾ ಇದ್ರೆ, ಓಕೆ, ಓ ನನ್ನ ಚೇತನ ಆಗುನಿ ಅನಿಕೇತನ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ. ನೀವು ಯಾವುದೋ ಕಥೆಗಳು ಹೇಳ್ತಾ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಓಕೆ. ಅಥವಾ ಯಾವುದೋ ಒಂದು ಸಿಪಾಯಿ ರಾಮ ಹಾಡು, ಒಂದು ಭಾವನೆಗಳು ತುಂಬಿದ ಹಾಡು, ಯಾವುದು ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ನೀವು ಒಂದು ಹಾಡ್ದಾಗ ಏನಾಗುತ್ತೆ, ಅವರಿಗೆ ದೇ ಗೋ ಆನ್ ಎ ವಿಜುವಲ್ ಜರ್ನಿ ದಟ್ ನಾವು ಬರೋ ಹುಟ್ಟವಾಗ್ಲೂ ಏಕಾಂಗಿಗಳು ಸಾಯವಾಗ್ಲೂ ಏಕಾಂಗಿಗಳು ಅಂತ ಒಂದು ಹಾಡಲ್ಲಿ ಬಂದ್ಬಿಡ್ತದೆ, ಓಕೆ. ಸೊ ಒಂದು ಹಾಡು ಅಥವಾ ಮ್ಯೂಸಿಕ್ ಕ್ಯಾನ್ ಚೇಂಜ್ ಪೀಪಲ್ಸ್ ಲೈಫ್ಸ್. ಸೊ ದಟ್ ಈಸ್ ಅನ್ ಎಮೋಷನಲ್ ಅಪೀಲ್. ಸೊ ದೇ ಆರ್ ಆಡಿಟರಿ ಗೈಸ್. ಇನ್ನೊಬ್ಬರು ಲಾಜಿಕಲ್ ಆಯಿತು, ವಿಜುವಲ್ ಆಯಿತು, ಆಡಿಟರಿ ಆಯಿತು, ಮ್ಯೂಸಿಕಲ್, ದಟ್ ಈಸ್. ಆ್ಯಂಡ್ ಲಾಸ್ಟ್ಲಿ ದೇರ್ ಆರ್ ಪೀಪಲ್ ಹೂ ಆರ್ ಕೈನೆಸ್ಥೆಟಿಕ್, ಫೀಲಿಂಗ್ ಓರಿಯೆಂಟೆಡ್, ತುಂಬ ಭಾವನೆಗಳು ತುಂಬಿಕೊಂಡಿರ್ತಾರೆ. ಅಂಥವ್ರ ಹತ್ರ ನೀವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಬೇಕಿಲ್ಲ, ನಿಮ್ಮನ್ನು ನಂಬಿಡ್ತಾರೆ. ಒಳ್ಳೆ ನೀವು ಅವ್ರಿಗೆ ಅಪೀಲ್ ಮಾಡಿದ್ರೆ, ಎಮೋಷ್ನಲ್ ಅಪೀಲ್, ಎಸ್ ದೇ ವಿಲ್ ಬಿಲೀವ್. ಆ್ಯಂಡ್ ನಾನು ನನ್ನ 30 ವರ್ಷಗಳ ಇದರಲ್ಲಿ ಎಷ್ಟು ಜನ ಕ್ಲೈಂಟ್ಸ್ಗಳನ್ನ, ಎಷ್ಟು ಜನ ಫ್ರೆಂಡ್ಸು, ಎಲ್ಲ ರೀತಿ ಇನ್ನೊಂದು 1-to-1ನಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ಗಳು ಬರ್ತದೆ, ಫ್ಯಾಮಿಲಿಗಳು ಬರ್ತದೆ, ಸಂಸ್ಥೆಗಳು ಬರ್ತದೆ, ಸಮಾಜದಲ್ಲಿ ಬರ್ತದೆ. ಆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ನ ನಾವು ವೈಯಕ್ತಿಕವಾಗಿ ತಗೊಂಡೆ. ಲೆಟ್ ಅಸ್ ನಾಟ್ ಟೇಕ್ ದಟ್ ಇನ್ ಅ ಪರ್ಸನಲ್ ಸ್ಪೇಸ್, ಟೇಕ್ ಇಟ್ ಆಸ್ ಎ ಇಶ್ಯೂ ಬೇಸ್ಡ್, ಓಕೆ. ಜಾತೀಯತೆ, ಭ್ರಷ್ಟಾಚಾರ, ಬಡತನ ಎಲ್ಲ ನಿರ್ಮೂಲ ಮಾಡಬೇಕು ಅಂತ ಏನೋ ಇರ್ತದೆ. ಎಲ್ಲರೂ ಜಾತಿ ಬೇಕು ಅನ್ನೋರು ಇರ್ತಾರೆ, ಅರ್ಥ ಆಯ್ತಲ್ಲ. ಸೊ ಲೋಹಿ ಅವ್ರು ಹೇಳ್ತಾರೆ, ನೀವು ಜಾತಿ ನಿರ್ಮೂಲನೆ ಮಾಡಬೇಕು ಅಂದರೆ ಜಾತೀಯತೆ, ಜಾತಿಗಳು ಅಂದರೆ ಏನು, ವರ್ಣಾಶ್ರಮ ಅಂದರೆ ಏನು, ವರ್ಣಾಶ್ರಮ ಹೇಗೆ ಯಾರಾಯಿತು, ಯಾರು ಮಾಡಿದ್ರು, ಓಕೆ. ಕಸುಬಾಧಾರಿತ ಸ್ಕಿಲ್ ಬೇಸ್ಡ್ ರಿಲಿಜನ್ಸ್, ಕಾಸ್ಟ್ಗಳು ಬಂತು, ಅದನ್ನ ಯೂಸ್ ಎಷ್ಟಾಯಿತು. ಸೊ ಹಾಗಾಗಿ ಈ ರೀತಿಯ ಪರ ವಿರೋಧಗಳ ನಡುವೆ ನಾವು ಬದುಕಬೇಕಾಗ್ತದೆ. ಪರ ವಿರೋಧಗಳನ್ನು ನೀವು ಎದ್ದು ಸಭಾತ್ಯಾಗ ಮಾಡ್ತೀನಿ ಅಂದರೆ ಆಗಲ್ಲ. ತುಂಬ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಲರ್ನ್ ಟು ರೆಸ್ಪೆಕ್ಟ್ ಡಿಫರೆನ್ಸಸ್. ಸೊ ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಡಿಫರೆನ್ಸಸ್, ಯು ಕೆನಾಟ್ ಮೂವ್ ಆನ್. You keep your differences aside, but you can be still connected to that person. Respect. ತುಂಬ ಜನ ರಾಜಕಾರಣಿಗಳು ಕೂಡ ಈ ಒಂದು ಫ್ಯಾಕ್ಟ್ ಮಾಡ್ತಾರೆ, ಅಸೆಂಬ್ಲಿಲಿ ಜಗಳ ಆಡ್ತಾರೆ, ಆಚೆ ಫ್ರೆಂಡ್ಸ್ ಆಗೇ ಇರ್ತಾರೆ. ತುಂಬ ಜನ ನಾಯಕರುಗಳು ಸ್ಟೇಜ್ ಮೇಲೆ ಜಗಳನೇ ಆಗೋಯ್ತು, ಅವ್ರು ಮಾತಾಡೋದೇ ಇಲ್ಲ ಇನ್ನು ಅಂತ ಇರ್ತಾರೆ, ಆಮೇಲೆ ಅವ್ರು ಚೆನ್ನಾಗೇ ಇರ್ತಾರೆ. ಸೊ ಡೋಂಟ್ ಟೇಕ್ ಆಲ್ ದಿಸ್ ಟೂ ಸೀರಿಯಸ್ಲಿ, ಓಕೆ. ದೆನ್ ಐ ಸ್ಪೋಕ್ ಅಬೌಟ್ ನರ್ವಸ್ನೆಸ್, ಟೂಲ್ಸ್, ಪ್ರಿಪರೇಷನ್. ಯಾಕೆ ಈ ಭಾಷಣಗಳಿಂದ ಕೆಲವರು ಒಂದು ವಿವಾದದ ಹೇಳಿಕೆ ಕೊಟ್ಬಿಡ್ತಾರೆ, ಅವ್ರು ಪರ್ಸ್ನಲಾಗಿ ತಗೋತಾರೆ, ಇನ್ನೊಬ್ಬರು ಅದಕ್ಕೆ ವಿರೋಧವಾಗಿ ಇನ್ನೊಬ್ಬರು ಹೇಳಿಕೆ ಕೊಡ್ತಾರೆ. ಸೊ ಇಟ್ ಕ್ಯಾನ್ ಈವನ್ ಕ್ರಿಯೇಟ್ ಎ ಡ್ಯಾಮೇಜ್. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಏನೋ ಮಾತಾಡೋಕ್ಕೆ ಬರುತ್ತೆ ಅಂತ ಏನೇನೋ ಮಾತಾಡೋಕ್ಕಾಗಲ್ಲ. ನಾವು ವಿ ನೀಡ್ ಟು ಟಾಕ್ ವಾಟ್ ಈಸ್ ರೆಲವೆಂಟ್. ಡೋಂಟ್ ಟಾಕ್ ಟು ದೇರ್ ಪರ್ಸ್ನಲ್ ಲೈಫ್. ಇಫ್ ಎನಿ ಸೈದ್ಧಾಂತಿಕ ಹಿನ್ನೆಲೆ ಒಳಗಡೆ ಏನಾರ ಇದ್ದರೆ, ಎಸ್ ಟಾಕ್, ಓಕೆ. ಸೊ ಎನಿಥಿಂಗ್ ಕ್ಯಾನ್ ಬಿ ಕ್ವಶನ್. ಈಗ ರಿಸರ್ವೇಷನ್ ಬೇಕು ಅನ್ನೋರು ಇರ್ತಾರೆ, ಬೇಡ ಅನ್ನೋರು ಇರ್ತಾರೆ. ಈ ಪಬ್ಲಿಕ್ ಅಲ್ಲಿ ಮಾತಾಡುವಾಗ ನೀವು ಅದಕ್ಕೆ ಪುರಾವೆ ಕೊಡ್ಬೋದು, ಇದು 10 ವರ್ಷಕ್ಕೆ ಮಾತ್ರ ಇತ್ತು, ಈಗ ಯಾಕೆ ಅಂತ. ಕೆಲವರು ಹೇಳ್ತಾರೆ ಇನ್ನೂ ಹಾಗೆ ಇದ್ದಾರೆ ಅವ್ರ ಬಡತನದಲ್ಲಿ, ಯಾರು ಇಟ್ಟಿರೋದು ಕಾರಣ, ಇದು ಯಾರೋ ಇರ್ಬೋದು, ಅದಕ್ಕೂ ಪರ ವಿರೋಧ ಇದೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ನಾನು ಮಕ್ಳಿಗೂ ಹೇಳ್ತಾ ಇರ್ತೀನಿ, ಯಾವಾಗಲೂ ಅಷ್ಟೇ. ನಿನ್ನ ಹಿಸ್ಟ್ರಿ ತಿಳ್ಕೊಳ್ಳಿ, 50 ವರ್ಷಗಳ ಹಿಸ್ಟ್ರಿ ತಿಳ್ಕೊಳ್ಳಿ ಫಸ್ಟ್. ಇಫ್ ಯು ವಾಂಟ್ ಟು ಬಿ ಎ ಗುಡ್ ಪಬ್ಲಿಕ್ ಸ್ಪೀಕರ್, ಇಫ್ ಯು ಡೋಂಟ್ ನೋ ದ ಹಿಸ್ಟ್ರಿ, ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಮೊದಲೇ ಸಿನಿಮಾ ಯಾವುದು, ಬೇಡರ ಕಣ್ಣಪ್ಪ ಅಂತ ನಿನಗೆ ಗೊತ್ತಿರಬೇಕು ಅಂತಲ್ಲ, ಗೊತ್ತಿದ್ರೆ ಒಳ್ಳೇದು, ಓಕೆ. 200 ಚಿತ್ರ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು 200 ಚಿತ್ರ ಮಾಡಿದ್ದಾರೆ. ಅಂಬರೀಷ್ ಅವರು 200 ಚಿತ್ರ ಮಾಡಿದ್ದಾರೆ, ಓಕೆ. ಶಿವರಾಜ್ ಕುಮಾರ್ ಅವರು 100 ಚಿತ್ರ ಮಾಡಿದ್ದಾರೆ. ಇದು ಅದರಿಂದವೇ ಎಲ್ಲ ನೋಡಬೇಕು ಅಂತಲ್ಲ, ಅದ್ರ ವಿಷಯ ತಿಳ್ಕೊಂಡಿರ್ಬೇಕು. ಕುವೆಂಪು ಅಂತ ಒಬ್ಬರಿದ್ದರು, ರಾಷ್ಟ್ರಕವಿ, ಜ್ಞಾನಪೀಠ ಅವಾರ್ಡು 1967-68 ಬಂದಿದೆ ಅಂತ ಅನಿಸುತ್ತೆ. ಈ ರೀತಿ ಕೆಲವು ಮಾಹಿತಿಗಳು ತಿಳ್ಕೊಳ್ಳೋದ್ರೆ ತಪ್ಪೇನಿಲ್ಲ. ಬಸವಣ್ಣವ್ರು ಯಾವ ಕಾಲದಲ್ಲಿ 12ನೇ ಶತಮಾನದ ಸಾಮಾಜಿಕ ಸಮಾನತೆಯ ಹರಿಕಾರ ತಿಳ್ಕೊಳ್ಳೋದಕ್ಕೆ ತಪ್ಪಿಲ್ಲ. ಹಿ ದ ಒನ್ ಹೂ ಫಾಟ್ ಫಾರ್ ಈಕ್ವಾಲಿಟಿ ಇನ್ ದ
12th ಸೆಂಚುರಿ. ಬುದ್ಧ ಒಂದು ಲೆವೆಲ್ಗೆ ತೊಗೊಂಡೋದ್ರೆ ಬಸವಣ್ಣ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗ್ತಾರೆ. ಅದನ್ನೇ ಕುವೆಂಪು ಅವರು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ತೊಗೊಂಡೋಗಿ ವಿಶ್ವ ಮಾನವ ಧರ್ಮ ಅಂತ ಹೇಳ್ತಾರೆ. ಕುವೆಂಪು ಅವ್ರದ್ದು ಎಷ್ಟು ಬೇಕಾದ್ರೆ ಕೋಟ್ ಮಾಡ್ಬೋದು ನಾವು, ಅರ್ಥ ಆಯ್ತಲ್ಲ. ಸೊ ಈ ಪ್ರತಿಯೊಂದರನ್ನು ನಾವು ತಗೋಬೇಕಾಗತ್ತೆ. ಮನೆಯನ್ನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಇದು ಏನು ಬಾರಿಸು ಕನ್ನಡವ ಡಿಂಡಿಮವ. ಒಂದು ಹಾಡು ಕೇಳಿದ್ರೆ ನಮಗೆ ಎಷ್ಟು ಜೋಶ್ ಬರ್ತದೆ. ಸೊ ಹಾಗಾಗಿ ಈ ಒಂದು ರೆಫರೆನ್ಸ್ಗಳನ್ನ ಇಟ್ಕೊಂಡು ನಮ್ಮ ಕಂಟೆಂಟ್ನ ಪ್ರಿಪೇರ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಎ ಬ್ಯೂಟಿಫುಲ್ ಟಾಕ್, ಇಟ್ ಕ್ಯಾನ್ ಬಿ ಎಮೋಷ್ನಲ್, ಇಟ್ ಕ್ಯಾನ್ ಬಿ ಸ್ಟೋರಿ ಓರಿಯೆಂಟೆಡ್, ಇಟ್ ಕ್ಯಾನ್ ಬಿ ಯುವರ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ನಾನು ಇವತ್ತು ಮೇಜರ್ ಒಬ್ಬ ಭಾಷಣಕಾರನಾಗಿ ಹೊರಹೊಮ್ಮಿರೋದಕ್ಕೆ ನನ್ನ ಗುರುಗಳು ಕಾರಣ. ಓಕೆ, ಕೊನೆಗೆ ಬಂದು ಡೆಲಿವರಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಬೈರಮಂಗಲ ರಾಮೇಗೌಡರು ಇದ್ದಾರೆ, ಅವರು ನನಗೆ ಸಾಹಿತ್ಯದ ಗುರುಗಳು, ಅವ್ರಿಗೂ ಕೂಡ ನಮಸ್ಕಾರ. ಓಕೆ, ಸುಧಾಕರ್ ಗೌಡ್ರು ಇದ್ದಾರೆ, ಸಂಕೇತ್ ಬಬಾಲ್ಡಿ, ವೆಂಕಟೇಶ್ ಅವರು, ಭಾರತಿ, ಸೋ ಮೆನಿ ಪೀಪಲ್ ಆರ್ ವಾಚಿಂಗ್, ಸೋ ನೈಸ್. ಓಕೆ, ತುಂಬ ಸಂತೋಷ. ನಾನು ಇವತ್ತು ಒಂದು ಭಾಷಣದ ಕಲೆ ಮತ್ತು ಮಾತನಾಡುವ ಕಲೆ ಬಗ್ಗೆ ಮಾತನಾಡ್ತಾ ಇದ್ದೆ ಸರ್. ಆ್ಯಂಡ್ ಅದರಲ್ಲಿ ತುಂಬ ವಿಷಯಗಳಿದೆ. ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಿ ಅಂತ ತಿಳ್ಕೊಬೇಕು ಅಂದರೆ ರಿಚರ್ಡ್ ಬ್ಯಾಂಡ್ಲ್ ಅವರು ಹೇಳ್ತಾರೆ, ನಿಮ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಕೈಂಡ್ ಆಫ್ ಅ ರೆಸ್ಪಾನ್ಸ್ ಯು ಗೆಟ್, ದ ಮೀನಿಂಗ್ ಆಫ್ ಕಮ್ಯುನಿಕೇಷನ್ ಇಸ್ ದ ರೆಸ್ಪಾನ್ಸ್ ಯು ಗೆಟ್. ಓಕೆ, so if you are getting a good response, that means you are talking properly. If you are getting some conflicts, there is some communication gaps or they fill up. Okay, so ನಾವು ಇನ್ನೊಂದು ನೋಡಿದ್ವಿ, ಯಾವುದು ಮಾತನಾಡುವುದರಲ್ಲಿ ಬರೀ ಕಂಟೆಂಟೇ ತುಂಬ ಪ್ರಾಮುಖ್ಯತೆ ಸಿಗುತ್ತೆ ಅಂತ ಅನ್ಕೋಬೇಡಿ. ಕಂಟೆಂಟು ಇಂಪಾರ್ಟೆಂಟು, ದೇಹದ ಭಾಷೆ, ಧ್ವನಿ. ಓಕೆ, the communication is about 7% of your content, 93% of your body language and non-verbal communication. Please understand. So ನಾನು ಒಬ್ಬ ಪಬ್ಲಿಕ್ ಸ್ಪೀಕಿಂಗ್ ಸ್ಟೂಡೆಂಟ್ಸ್ ಆಗಿ ಚಿನ್ಮಯ ಮಿಷನ್ನಲ್ಲಿ ವಾಲಂಟಿಯರ್ ಆಗಿ, ಪ್ರಸನ್ನ ಟ್ರಸ್ಟಲ್ಲಿ ವಾಲಂಟಿಯರ್ ಆಗಿ 10 ವರ್ಷ, ಅಪರೇಶ್ ಆಚಾರ್ಯ, ಆಂಥೋನಿ ವಿಲಿಯಮ್ಸ್, ಓಕೆ, ಹೀಗೆ ಮುಂದೆ ಬರ್ತಾ ಈಗ ಪತ್ರಿಜಿಯವರು 2015ರಿಂದ ನಾನು 15 ವರ್ಷಗಳ ಅವ್ರ ಕೆಳಗಡೆ ಬಹಳ ಕಲ್ತಿದ್ದೀನಿ ಪಬ್ಲಿಕ್ ಸ್ಪೀಕಿಂಗ್. ಇದರಲ್ಲಿ ಅವ್ರು ಎಲ್ರಿಗೂ ಮಾತಾಡೋಕ್ಕೆ ಬಿಡ್ತಾರೆ. ಫಸ್ಟು ಬ್ರಹ್ಮಶ್ರೀ ಪತ್ರಿಜಿಯವರು ಎಲ್ರಿಗೂ ಮಾತಾಡೋಕ್ಕೆ ಬಿಡ್ತಾರೆ, ಕೊನೆಯಲ್ಲಿ ಅವ್ರು ಮಾತಾಡ್ತಾರೆ. ನಾನು ದೊಡ್ಡ ಮನುಷ್ಯ, ನಾನೇ ಗುರು ತಾನೆ, ನಾನೇ ಫಸ್ಟ್ ಮಾತಾಡ್ಬಿಡ್ರ ಅಂತ ಹೋಗಲ್ಲ ಎಲ್ಲೂ. ಆ ಒಂದು ಸೌಜನ್ಯತೆನ ಕಲ್ತ್ಕೋಬೇಕಾಗ್ತದೆ, ಒಂದು ಸಭಾ ಮರ್ಯಾದೆಗಳನ್ನ ಕಲಿಬೇಕಾಗ್ತದೆ. ಬೈರಮಂಗಲ ರಾಮೇಗೌಡರು ಇಲ್ಲೇ ಇದ್ದಾರೆ. ಒಂದು ಸಭೆ ಕರೆದಾಗ ಯಾರ್ಯಾರು ಎಷ್ಟೆಷ್ಟು ಮಾಡಬೇಕು ಅಂತ ಇವತ್ತು ಮಾತಾಡೋದೇ ಕಡಿಮೆ, ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವರು ತುಂಬ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ರೀತಿ ನನಗೆ ಮಾತಾಡೋಕ್ಕೆ ಬರುತ್ತೆ ಅನ್ನೋದ್ರಲ್ಲ 2 ನಿಮಿಷ ಕೊಟ್ಟರೆ 10 ನಿಮಿಷ ಮಾತಾಡೋದು, 10 ನಿಮಿಷ ಕೊಟ್ಟರೆ 20 ನಿಮಿಷ ಮಾತಾಡೋದು, 20 ನಿಮಿಷ ಮಾತಾಡಿದ್ರೆ ಅರ್ಧ ಗಂಟೆ ಮಾತಾಡೋದು. ಆ ಕೊನೆಯಲ್ಲಿ ಮಾತಾಡೋನಿಗೆ ಅವ್ನು ವೋಟ್ ಆಫ್ ಥ್ಯಾಂಕ್ಸ್ ಅಲ್ಲ, 10 ಜನನೂ ಇರೋಲ್ಲ, ಅಲ್ಲಿ 100 ಜನ ಇರ್ತಾರೆ, 10 ಜನ ಇರುವಾಗ ಕೊನೆಯವನು ಸ್ಪೀಚ್. ಸೊ ಈ ಸಭಾ ಮರ್ಯಾದೆಗಳನ್ನು ನಾವು ತಿಳಿದುಕೊಳ್ಳದೆ ಹೋದರೆ ಏನಾಗ್ತದೆ ಅಂದರೆ ಸಭೆಯಲ್ಲಿ ಒಂದು ಆಭಾಸ ಆಗ್ತದೆ. ಏನಪ್ಪ ಇದು, ವಾಟ್ ಈಸ್ ದಿಸ್, ಈ ಫಸ್ಟ್ ಮಾತಾಡಿದವರೆಲ್ಲ ಮಾತಾಡ್ಬಿಟ್ರು. ಸೊ ಸಭಾ ಮರ್ಯಾದೆನೂ ಕೂಡ ಕಲಿಬೇಕು. ಸೊ ದ ಥಿಂಗ್ ಈಸ್, ಇಫ್ ಯು ಡೋಂಟ್ ಲರ್ನ್ ದ ಕಲ್ಚರ್ ಆಫ್ ದಟ್ ಒಂದು ಪಬ್ಲಿಕ್ ಸ್ಪೀಕಿಂಗ್ ಸಭೆಗಳಲ್ಲಿ, ನಾನು ಅದೆಷ್ಟು 1000 ಸಭೆಗಳನ್ನ ಅಟೆಂಡ್ ಮಾಡಿರ್ಬೋದು, ಆಡಿಯನ್ಸಲ್ಲಿ ಇರ್ಬೋದು, ಮೇಲೂ ಇರ್ಬೋದು. ಅದು ಆ್ಯಂಕರಿಂಗ್ ಅಂತ ಮಾಡಿದ್ದೀನಿ, ಸಾವಿರಾರು ನಿರೂಪಣೆಗಳು ಮಾಡಿದ್ದೀನಿ ನಾನು. ಓಕೆ, ಆಮೇಲೆ ನಾನೀಗ ನಿರೂಪಣೆ ಕಡಿಮೆ ಆಗಿದೆ, ಬೇರೆಯವ್ರು ನಿರೂಪಣೆ ಮಾಡ್ತಾರೆ. ಅರ್ಥ ಆಯ್ತಾ? ಹುಡುಗರಿಗೆ ಎಂಕರೇಜ್ ಮಾಡೋದು ನಾವು. ಸೊ ಹಾಗಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್, ದಟ್ ಸ್ಕಿಲ್ಸ್. ಓಕೆ, ಸೊ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಗೋ ಇನ್ಸೈಡ್. ಐ ಆಮ್ ಗೆಟಿಂಗ್ ಸಮ್ ಸೌಂಡ್ಸ್ ಹಿಯರ್. ಓಕೆ, so what I am trying to tell is communication is a very shortcut to the success. So please understand that if you know how to speak, you can reach success very faster. ನನ್ನ ಹಿಂದೆ ಕುವೆಂಪು ಅವರು ಇದ್ದಾರೆ, ಅವರ ಕಾರ್ನರ್ ಕೆಳಗಡೆ ನಾನು ಮಾತಾಡ್ತಾ ಇದ್ದೀನಿ. ರಾಮೇಗೌಡರು ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಸೊ ಇದು ನಮ್ಮ ಮನೆಯ ಕುವೆಂಪು ಕಾರ್ನರ್, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಓಕೆ,
ಸೊ ಕುವೆಂಪು ಸಾಹಿತ್ಯದಲ್ಲಿ ನಮಗೆ ಬಹಳ ರಿಸರ್ಚ್ ಮೆಟೀರಿಯಲ್ ಸಿಗ್ತದೆ. ಸ್ನೇಹಿತರೆ, ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು 4 ನಾವು ಪ್ಯಾರಾಮೀಟರ್ಸ್ ಅಂತ ತಗೊಂಡ್ರೆ, ಆ 4 ಪ್ಯಾರಾಮೀಟರ್ಸಲ್ಲಿ ಒಂದು ಇದು ಏನದು ಹ್ಯಾಂಡ್ಲಿಂಗ್ ನರ್ವಸ್ನೆಸ್, ನಮ್ಮ ಭಯ ಮತ್ತು ಇದನ್ನೆಲ್ಲ ಹೌ ಟು ಹ್ಯಾಂಡಲ್, ಒಂದು ಮೆಡಿಟೇಷನ್ ಮಾಡೋದಿರ್ಬೋದು, ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಿರ್ಬೋದು, ಒಂದು ಜಾಗಿಂಗು ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದಿರ್ಬೋದು, ಒಂದು ಸೊ ದೀಸ್ ಆರ್ ಆಲ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇ ಆರ್ ಆಲ್ ಕಾನ್ಫಿಡೆನ್ಸಿಂಗ್ ಬಿಲ್ಡಿಂಗ್ ಮೆಷರ್ಸ್. ಸೊ ಇಷ್ಟು ಆದಮೇಲೆ ಕೊನೆಯಲ್ಲಿ ನಾವು ಏನು ಹೇಳೋದು ಅಂದರೆ, ಒಂದು ನರ್ವಸ್ನೆಸ್ನ ಹ್ಯಾಂಡಲ್ ಮಾಡಬೇಕು, ಇನ್ನೊಂದು ಈ ಟೂಲ್ಸ್ಗಳನ್ನೆಲ್ಲ ಉಪಯೋಗಿಸೋದು ಹೇಗೆ ಅಂತ ತಿಳ್ಕೋಬೇಕು, ಮೂರನೇದು ಆ ಒಂದು ಪ್ರಿಪರೇಷನ್ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. 10 ಸತಿ 20 ಸತಿ 30 ಸತಿ ಮಾಡಿ, ಒಂದು ಮಿರರ್ ಮುಂದೆ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು, ಆಡಿಯೋ ರೆಕಾರ್ಡ್ ಮಾಡ್ಬೋದು. ಇವತ್ತೆಲ್ಲ ಟೂಲ್ಸ್ಗಳು ತುಂಬ ಇದೆ. ಇಟ್ ವಿಲ್ ಗಿವ್ ಯು ಬ್ಯೂಟಿಫುಲ್ ಟೂಲ್ಸ್ ಟುಡೇ. ನಮ್ಮ ಕಾಲದಲ್ಲಿ ಇರಲಿಲ್ಲ. ಓಕೆ, ಯಾವುದೋ ಒಂದು ಟೇಪ್ ರೆಕಾರ್ಡರಲ್ಲಿ ರೆಕಾರ್ಡ್ ಮಾಡಬೇಕಾಗಿತ್ತು, ನೋಡಬೇಕಾಗಿತ್ತು. ನಮಗೆ ವೀಡಿಯೋಗಳು ಅಂದರೆ ಅವೆಲ್ಲ ಏನೋ ಒಂದು ದೊಡ್ಡ ದೊಡ್ಡ ಟೆಕ್ನಾಲಜಿ ಅವಾಗ ವೀಡಿಯೋ ಅಂದರೆ. ಹಾಗಾಗಿ ಅಂಡರ್ಸ್ಟ್ಯಾಂಡ್ ದಟ್ ಟುಡೇ ದ ಟೂಲ್ಸ್ ಆ್ಯಂಡ್ ಆಲ್ ಆರ್ ವೆರಿ ಅವೈಲಬಲ್. ಸೊ please understand, use the tools for your development, use the tools for your improving your communication skills. Okay, so Padmakshi Lokeshwar ಹೇಳ್ತಾ ಇದ್ದಾರೆ, ಕೈಂಡ್ ಆಫ್ ರೆಸ್ಪಾನ್ಸ್ ಯು ಶೋ ಯುವರ್ ಕಮ್ಯುನಿಕೇಷನ್ ವೆರಿ ವೆಲ್ ಸೆಡ್ ಸರ್. ಎಸ್, ಹೌದು, ಇದು ಒಂದು ಪ್ರತಿಕ್ರಿಯೆಗಳು ನಾವು ಕೊಡಬೇಕಾಗುತ್ತೆ. ಈ ಥರ ಕ್ವಶನ್ ಆನ್ಸರ್ಸ್ ನಾವೇನು ಮಾಡ್ತೀವಿ, ನಾವು ಅಂದ್ಕೊಂಡಿದ್ದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಬಿಟ್ಟು ಮಾತಾಡ್ತಾ ಇರ್ತೀವಿ. ಸೊ ಅಲ್ಲ, ಲಾಸ್ಟಲ್ಲಿ ನಾನು ಡೆಲಿವರಿ ಬಗ್ಗೆ ಮಾತಾಡ್ತಾ ಇದ್ದೆ. ಡೆಲಿವರಿ ಈಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಜನಗಳು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊತಾರೆ, ಅವ್ರಿಗೆ ಡೆಲಿವರಿ ಬರಲ್ಲ. ಒಂಥರ ಮಾತಾಡೋದು ಸ್ಲೋ ಟೋನಲ್ಲಿ ಮಾತಾಡೋದು, ಕಾನ್ಫಿಡೆನ್ಸ್ ಇರಲ್ಲ. ಆಮೇಲೆ ಅವ್ರಿಗೇನೋ ಒಂದು ಏನೋ ಆ್ಯಟಿಟ್ಯೂಡ್ಸು ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಸಾರ್ಟ್ ಆಫ್ ಪ್ರಾಬ್ಲಮ್ ದೇ ಹ್ಯಾವ್. ತುಂಬ ಆಮೇಲೆ ಡೆಲಿವರಿ ತುಂಬ ಚೆನ್ನಾಗಿರುತ್ತೆ, ಕಂಟೆಂಟ್ ಇರಲ್ಲ. ಕೆಲವ್ರ ಹತ್ರ ತಿರುಳಿರಲ್ಲ, ಏನೋ ಕೂಗಾಡ್ತಾ ಇರ್ತಾರೆ, ಅದರಲ್ಲಿ ಮಾತಾಡಿದ್ದೇ ಮಾತಾಡ್ತಿರ್ತಾರೆ. ಅದು ಬೇರೆ ಯಾರೋ ಹೇಳಿದ್ದನ್ನು ರೆಫರೆನ್ಸ್ ತೊಗೊಂಡು ಅದನ್ನೇ ಮಾತಾಡ್ತಿರ್ತಾರೆ ಹೊರತು ಎಳಿತಾ ಇರ್ತಾರೆ. ಸೊ ನಾನು ತುಂಬ ಜನಗಳು ನೋಡಿದ್ದೀನಿ, ಬೋರ್ ಹೊಡಿಸ್ಬಿಡ್ತಾರೆ. ಅದರಲ್ಲೂ ರಾಜಕಾರಣಿಗಳು ಕೆಲವರಂತೂ ಜನ ಸಿಕ್ಬಿಟ್ರೆ ಅವ್ರಿಗೆ ಯಾರೋ ಆರ್ಗನೈಸರ್ಸ್ ಮಾಡಿರ್ತಾರೆ ಪಾಪ, ಇನ್ಯಾರೋ ಸೆಲೆಬ್ರಿಟಿನ ಕರೆಸಿರ್ತಾರೆ ಜನ ಸೇರ್ಸೋಕ್ಕೆ. ಇವರು ಮಾತಾಡಿದ್ದೇ ಮಾತಾಡ್ತಿರ್ತಾರೆ. ಧ್ಯಾನಕ್ಕೂ ಯೋಗಕ್ಕೂ ಡಿಫ್ರೆನ್ಸ್ ಗೊತ್ತಿರಲ್ಲ ಅವ್ರಿಗೆ. ನಮ್ಮ ಪ್ರೇಮ್ ಕುಮಾರ್ ಅವರು ಅದೇನೇ ಯೋಗ ಹೇಳ್ಕೊಡ್ತಾರೆ ಮಂಡ್ಯದಲ್ಲಿ ಅಂತಾರೆ. ನಾನು ಕಷ್ಟಪಟ್ಟು ಅವ್ರು ಯೋಗದ ಬಗ್ಗೆ ನಾನೇನು ಚಕಾರ ಇಲ್ಲ. ಯೋಗ ಅಂದರೆ ಏನು, ಅದು ಒಂದು ಲೆವೆಲ್ ಇದೆ. ಯಾರು ಪತಂಜಲಿ ಅವರು ಹೇಳ್ದಂಗೆ ಅಷ್ಟಾಂಗ ಯೋಗ ಇದೆ. ಅದರಲ್ಲಿ ಯಮ ನಿಯಮ ಆಸನ ಪ್ರತ್ಯಾಹಾರ ಧ್ಯಾನ, ಓಕೆ, ಧಾರಣ ಧ್ಯಾನ ಸಮಾಧಿ. ಸೊ ಇದು ಅಷ್ಟಾಂಗ ಯೋಗ. ಅದರಲ್ಲಿ ಯಾವುದೋ ಒಂದು ಯೋಗ ಅಂದರೆ ಆಸನ ಅಂತ ಅಂದ್ಕೊಂಡಿರ್ತಾರೆ ಇವರೆಲ್ಲ. ಯಾರು ತುಂಬ ಜನ ರಾಜಕಾರಣಿಗಳು ಇವತ್ತು ಅವ್ರಿಗೆ ಡಿಫ್ರೆನ್ಸೇ ಗೊತ್ತಿಲ್ಲ. ಅದು ಇವರು ಯೋಗ ಮಾಡಿಸ್ತಾ ಇದ್ದಾರೆ ನೋಡಿ. ಯೋಗ ಮಾಡೋದು ಅಂದರೆ ಇದು ಅದೇ ಒಂದು ದೊಡ್ಡ ಸಬ್ಜೆಕ್ಟ್ ಯೋಗ. ಅರ್ಥ ಆಯ್ತಲ್ಲ? ಯೋಗಾಸನ ಏನು ನಾವು ಮಾಡ್ತಾ ಇದ್ದೀವಿ 21ನೇ ತಾರೀಕು ಜೂನು, ಅದು ಒಂದು ಅಂಗ ಅಷ್ಟೇ. ಅಷ್ಟಾಂಗ ಯೋಗದಲ್ಲಿ ಒಂದು ಯೋಗಾಸನ ಒಂದು. ಸೊ ಆ ಒಂದು ವಸ್ತುಸ್ಥಿತಿನ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ಏನಕ್ಕೆ, ಜನ ಸಿಕ್ಕಿದ್ದಾರೆ, ಯಾರ್ದೋ 4 ರೆಫರೆನ್ಸ್ ತೊಗೊಂಡು ಮಾತಾಡ್ತಾನೇ ಇರೋದು. ಇದು ಡೆಲಿವರಿ ಪ್ರಾಬ್ಲಮ್ ಬರ್ತದೆ. ಸೊ ಡೋಂಟ್ ಡೆಲಿವರ್ ಲೈಕ್ ದ್ಯಾಟ್. ಯು ಕ್ಯಾನ್ ಮೆನ್ಷನ್ ಸಂಬಡಿ ಎಲ್ಸ್ ಪಾಯಿಂಟ್ ದೇರ್, ಬಟ್ ಯು ಕಾಂಟ್ ಟೇಕ್ ದಟ್ ಆಸ್ ಅ ರೆಫರೆನ್ಸ್ ಆ್ಯಂಡ್ ಗೋ ಆನ್ ಗಿವಿಂಗ್ ಲೆಕ್ಚರ್. ನಿಮಗೆ ಒಂದು ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಯಾರೋ ಒಬ್ರು ಭಾಷಣಕಾರ ಬಂದಿರಲ್ಲ, ನಿಮಗೆ ಸಮಯ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಮಾತಾಡಿ ಅವಾಗ. ಅದು ಬಿಟ್ಬಿಟ್ಟು 4 ಜನ ಸ್ಪೀಕರ್ಸ್ ಇದೆ ಅಂತ ಗೊತ್ತಿದ್ರು, 1 ಗಂಟೆ ಅಂತ ಟೈಮ್ ಇದೆ ಅಂತ ಗೊತ್ತಿದ್ರು, 15 ನಿಮಿಷ ನಿಮ್ಗೆ ಸಿಗುತ್ತೆ. 15 ನಿಮಿಷ 14 ನಿಮಿಷಕ್ಕೆ ನಿಲ್ಲಿಸ್ಬಿಟ್ಟು ಕೆಳಗೆ ಇಳಿಬೇಕು. ಅರ್ಥ ಆಯ್ತಲ್ಲ? ನೀವು ಎಷ್ಟೇ ದೊಡ್ಡ ಸ್ಪೀಕರ್ ಆಗಿರ್ಬೋದು, ಆದರೆ ಕೇಳ್ಬೋದು, ನನಗೆ ಸಮಯ ಇದೆಯಾ. ಅವ್ರ ಜೊತೆ ಇನ್ಯಾರೋ ಒಬ್ಬ ಸ್ಪೀಕರ್ ಬಂದಿರಲ್ಲ. ಶಂಕರ್ ಮೂರ್ತಿ ಅಣ್ಣ ಅವರು ಹೇಳ್ತಾ ಇದ್ದಾರೆ, ತಿರ್ಗಾ ಅಲ್ಲೇ ಹೋಗೋಣ ನಾವು. how to come out of nervousness. Okay, let us see how to come out of nervousness. And he has asked a specific question.
ಈ ನರ್ವಸ್ನೆಸ್ ಅನ್ನೋದು ಒಂದು ಡೀಪ್ಲಿ ಸೈಕಾಲಜಿಕಲ್, ಶಂಕರ್ ಮೂರ್ತಿ ಅವರೇ, ವೆರಿ ವೆರಿ ಸೈಕಾಲಜಿಕಲ್ ಇನ್ ವೇ, ಆ್ಯಂಡ್ ಯು ನೀಡ್ ಟು ಅಡ್ರೆಸ್ ದಿಸ್. ಇದು ಆ್ಯಕ್ಚುಲಿ ನರ್ವಸ್ನೆಸ್ ಅಂತ ಹಲವಾರು ರೀತಿಗಳು ಇರ್ತದೆ. ಒಬ್ಬರಿಗೆ ಬೆವರು ಬರ್ಬೋದು, ಇನ್ನು ಕೆಲವರಿಗೆ ಬ್ರೀತಿಂಗ್ ಜಾಸ್ತಿ ಆಗ್ಬೋದು, ಇನ್ನಕ್ಕೆ ಬಟರ್ಫ್ಲೈ ಥರ ಆಗ್ಬೋದು, ಇನ್ನೊಂದು ರೀತಿ ನಾನು ತಪ್ಪು ಮಾತಾಡ್ಬಿಟ್ರೆ ನಕ್ಬಿಟ್ರೆ ಜನ ಅನ್ನೋ ಒಂದು ನರ್ವಸ್ನೆಸ್ ಇರುತ್ತೆ. ಫಿಯರ್ ಆಫ್ ರಿಜೆಕ್ಷನ್, ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ so many things. Like fear of public speaking also is one of the fear. ನರ್ವಸ್ನೆಸ್ ಬರೋದು ಯಾಕೆ ಅಂದರೆ, ಏನಾಗ್ಬಿಡುತ್ತೋ, ನಾನು ಹೇಳ್ತಾ ಇರೋದೆಲ್ಲ ಜನ ತಗೊತಾರೋ ಇಲ್ವೋ, ನಕ್ಬಿಟ್ರೆ, ಮನೆಗೆ ಹೋಗಿ ಮಾತಾಡ್ಕೊಂಡ್ಬಿಟ್ರೆ. ಒಂದು ಹೇಳ್ತೀನಿ ಕೇಳಿ, ಟ್ರಿಕ್ಸು. ಯಾರಿಗೂ ಯಾರ ಬಗ್ಗೆ ಚಿಂತೆ ಮಾಡೋದಕ್ಕೆ ಇವತ್ತು ಟೈಮ್ ಇಲ್ಲ. ಸೊ ಆ ಭಾಷಣ ಮಾಡುವಾಗ ನಿಮ್ಮ ಕಾನ್ಫಿಡೆನ್ಸ್ ಬೀಳಬೇಕು ಅಂದರೆ, ಅಕಸ್ಮಾತ್ ತಪ್ಪಾದ್ರೂ ಅಥವಾ ರೆಫರೆನ್ಸ್ ಆದ್ರೂ ಜಸ್ಟ್ ಮೂವ್ ಆನ್. ಕೆಲವು ಕಡೆ ನಾವು ಡಬ್ಬಿಂಗ್ ಇದರಲ್ಲಿ, ನಾಟಕದಲ್ಲಿ ನಾವು ನೋಡಿದ್ದೀವಿ, ದೆ ಜಸ್ಟ್ ಮೂವ್ ಆನ್ ಇವನ್ ಇಫ್ ದ ಮಿಸ್ಟೇಕ್ಸ್ ಆರ್ ದೇ. ಅಯ್ಯೋ ತಪ್ಪಾಗೋಯ್ತು ಇದಲ್ಲ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಮೂವ್ ಆನ್. ಸೊ ಕಾನ್ಫಿಡೆನ್ಸು, ನರ್ವಸ್ನೆಸ್ನ ಹ್ಯಾಂಡಲ್ ಮಾಡಬೇಕು ಅಂದರೆ, ನರ್ವಸ್ನೆಸ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡೂ ಸಮ್ ಮೆಂಟಲ್ ಇಮ್ಯಾಜಿನೇಷನ್ that you are doing a great job of speaking in front of hundreds of people, okay? And ಒಂದು ಧ್ಯಾನ ಮಾಡೋದು, ರಿಲ್ಯಾಕ್ಸೇಷನ್. ಕೆಲವರು ಹುಡುಗರುಗಳ್ಗೆ ನಾನು ಅಡ್ವೈಸ್ ಮಾಡ್ತೀನಿ, ತುಂಬ ಸಾಫ್ಟ್ ಆಗಿರೋರಿಗೆ ಜಾಗಿಂಗು, ಆಮೇಲೆ ಈಗ ಐ ಕ್ಯಾನ್ ಡೂ ಇಟ್ ಅಂತ ಒಂದು ಪ್ರಾಕ್ಟೀಸ್ ಇದೆ NLPಲಿ. ನಾನು ಕೆಲಾಗುತ್ತೆ ಮಾಡ್ತೀನಿ, ಐ ವಿಲ್ ಡೂ ಇಟ್ ಅಂತ ಹೇಳ್ತಾರೆ. ಆವಾಗ ಒಂದು ಮೈಂಡು ಮೇಲೆ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮುಂದೆ ಪ್ರಾಕ್ಟೀಸ್ ಮಾಡಿ. ಯು ಕ್ಯಾನ್ ಡೂ ದ್ಯಾಟ್, ಕರೆಕ್ಟ್ ಅಲ್ವಾ? ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಯಾರೂ ಏನು ಹೇಳಲ್ಲ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಫ್ರಂಟ್ ಆಫ್ ಸಮ್ ಫ್ಯೂ ಫ್ರೆಂಡ್ಸ್, ಮೇಕ್ ಮಿಸ್ಟೇಕ್ಸ್ ದೇರ್ ಬಿಫೋರ್ ಯು ಗೋ ಇನ್ ಫ್ರಂಟ್ ಆಫ್ ಎ ಹ್ಯೂಜ್ ನಂಬರ್ ಆಫ್ ಪೀಪಲ್ ಹೂ ಆರ್ ಸ್ಟ್ರೇಂಜರ್ಸ್. ಅಥವಾ ಯಾರೋ ಸೆಲೆಬ್ರಿಟಿ ನಿಮ್ಮ ಪಕ್ಕದಲ್ಲಿ ಕೂತಿರ್ಬೋದು, ಅಯ್ಯೋ ದೊಡ್ಡ ಮನುಷ್ಯರು ಬಂದುಬಿಟ್ಟಿದ್ದಾರೆ, ಅಯ್ಯೋ ಇವ್ರು ಮಿನಿಸ್ಟ್ರು ನೋಡ್ತಾ ಇದ್ದಾರೆ. ಯಾರೇ ಬಂದ್ರೂ ಮೊಮೆಂಟ್ ಯು ಕಮ್ ಟು ಸ್ಟೇಜ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್ ದಟ್ ನೀವು ಒಂದು ಸಿಂಹ, ಐ ಆಮ್ ಟಾಕಿಂಗ್ ಲೈಕ್ ಎ ಲಯನ್. ಆ್ಯಂಡ್ ಅಲ್ಲಿ ಲಯನ್ ಅಂತ ಗರ್ಜನೆ ಮಾಡಿಬಿಟ್ರೆ ಆಗಲ್ಲ. ತಿರುಳಿರಬೇಕು, ಕಂಟೆಂಟ್ ಇರಬೇಕು, ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ವಾಯ್ಸ್ ಮಾಡ್ಯುಲೇಷನ್ ಇರಬೇಕು, ವ್ಯಾಕರಣನೂ ಸ್ವಲ್ಪ ಇರಬೇಕು. ಓಕೆ, ವ್ಯಾಕರಣ ಬಹಳ ಮುಖ್ಯ ಅಂತ ನಾನು ಹೇಳಲ್ಲ, ಓಕೆ, ಬಟ್ ಯುವರ್ ವಾಯ್ಸ್ ಮಾಡ್ಯುಲೇಷನ್ ಈಸ್ ದಟ್ ಯು ಹ್ಯಾವ್ ಟು ಪಿಕ್ ಅಪ್. ಓಕೆ, ಬೆಟ್ಟದಾಗಿತ್ತು ಅಂತ ಮೇಲೆ ಇರ್ಬೋದು, ಇರುವೆ ಇಲ್ಲಿತ್ತು ಅಂತ ಸಣ್ಣದಾಗಿ ತೋರಿಸ್ಬೋದು. ಸೊ ತುಂಬ ವಿಜುವಲ್ಸ್ಗಳನ್ನ ನಾವು ರೆಫರೆನ್ಸ್ಗಳು ತಗೊಳ್ತಾ ಹೋಗ್ಬೋದು, ಪುಸ್ತಕಗಳ ರೆಫರೆನ್ಸೇ ಮಾಡ್ಬೋದು. ಇದನ್ನು ಕೆಲವರು ಏನು ಮಾಡ್ಬಿಡ್ತಾರೆ, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಓದೋಕ್ಕೆ ಶುರು ಮಾಡ್ಬಿಡ್ತಾರೆ. ಅದು ಸ್ಟಾರ್ಟಿಂಗಲ್ಲಿ ನೀವು ಮಾಡ್ಬೋದು ಅದನ್ನು. ನರ್ವಸ್ನೆಸ್, ಶಂಕರ್ ಮೂರ್ತಿ ಅವರೇ ಈಗ ಇಟ್ಕೊಂಡು 15 ಹ್ಯಾಬಿಟ್ಸ್ ಟು ಮ್ಯಾನೇಜ್ ಸ್ಟ್ರೆಸ್. 1, meditate daily, organize group meditation, eat healthy food, be vegetarian, get a good sleep, relaxation is very important, keep away excess of coffee, tea. ಈ ಥರ ಓದೋಕ್ಕಾಗಲ್ಲ. ದಟ್ ಈಸ್ ಕಾಲ್ಡ್ ರೀಡಿಂಗ್. ನಿಮ್ಮ ಮನೇಲಿ ರೀಡಿಂಗ್ ಮಾಡ್ದಂಗೆ ಭಾಷಣ ಮಾಡೋಕ್ಕಾಗಲ್ಲ. ಸೊ ಆ ರೆಫರೆನ್ಸ್ ಇಟ್ಕೊಂಡು ಸಹ ನೀವು ಯು ಹ್ಯಾವ್ ಟು ಗಿವ್ ಎ ಟಾಕ್, ಯು ಆರ್ ನಾಟ್ ರೀಡಿಂಗ್. ಆ ಓದಿದಾಗ ಏನಾಗುತ್ತೆ, ನಗ್ತಾರೆ, ಗ್ಯಾರಂಟಿ ಅವಾಗ ನಗ್ತಾರೆ ಜನ. ನಿನ್ನ ಪಾಡ ನೀನು ಏನೋ ಓದಬೇಕಲ್ಲಪ್ಪ ಅಂತ ಕೆಲವರು ಓದ್ತಾರೆ, ರಾಜ್ಯಪಾಲರುಗಳಿಂದ ದೊಡ್ಡ ಮನುಷ್ಯರುಗಳಿಂದ ಓದ್ತಾರೆ. ಆ ಮುಂದ್ಗಡೆ ಯಾರು ಕೇಳಿಸ್ಕೊತಾ ಇದ್ದಾರೆ ಅನ್ನೋ ತಲೆ ಕೂಡ ಇತ್ತಲ್ಲ ಅವರು. ಆ ಮಟ್ಟಕ್ಕೆ ಹಿಂಗೆ ಇಟ್ಬಿಟ್ಟಿರ್ತಾರೆ ಕೆಳಗಡೆನ ಪಾತಾಳಕ್ಕೆ. ಯಾಕಂದ್ರೆ ಅವರು ಭಾಷಣ ಕರೆದ್ಬಿಟ್ಟಿರ್ತಾರೆ, ಮಾತಾಡ್ಬಿಡ್ಬೇಕು. ಯಾವುದೋ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ, ಯಾವುದೋ IGPನೇ ಇರ್ಬೋದು, ಯಾವುದೋ ವಿರೋಧ ಪಕ್ಷ ನಾಯಕರೇ ಇರ್ಬೋದು. ನಾನು ಐ ಹ್ಯಾವ್ ಸೀನ್ ಸಮ್ ಆಫ್ ದ ವರ್ಸ್ಟ್ ಟಾಕ್ಸ್ ಇನ್ ಮೈ ಲೈಫ್ ಆ್ಯಂಡ್ ಸಮ್ ಆಫ್ ದ ಬೆಸ್ಟ್ ಟಾಕ್ಸ್ ಇನ್ ಮೈ ಲೈಫ್. ಓಕೆ, ಯಾವ ವ್ಯಕ್ತಿಗಳು ಹೋಮ್ವರ್ಕ್ ಮಾಡಿಕೊಂಡೇ ಬರ್ತಾರೆ ಭಾಷಣಕ್ಕೆ, ಐ ಆಮ್ ಸಾರಿ, ನಾನು ಒಳ್ಳೆ ಭಾಷಣಕಾರ, ನಾನೇನು ಹೋಮ್ವರ್ಕ್ ಮಾಡಲ್ಲ ಅಂತಲ್ಲ, ಸಾರಿ. ಇವತ್ತಿಗೂ ನಾನು ಇದೇ ಭಾಷಣವನ್ನು ನಾನು 1000 ಸತಿ ಕೊಟ್ಟಿರ್ಬೋದು. ಸ್ಟಿಲ್ ಐ ವಿಲ್ ಬಿಲ್ಡ್ ಅಪ್ ದ ಸೇಮ್ ಲಾಜಿಕ್ ಆ್ಯಂಡ್ ಎ ಬಾಡಿ ಆ್ಯಂಡ್ ಎ ಕನ್ಕ್ಲೂಷನ್. ಸೊ what happens if you don't do these kind of homeworks is, and you will be a very bad speaker, a horrible speakers. I've seen some of the horrible speakers
ಹೂ ಡೂ ಆಲ್ ರಾಂಗ್ ಥಿಂಗ್ಸ್. ಓಕೆ, ಆಮೇಲೆ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ಜ್ಞಾನ ಇರಲ್ಲ, ಅಸಂಬದ್ಧವಾಗಿ ಮಾತಾಡ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ಒಂದು ರೆಲೆವೆನ್ಸ್ ಇಟ್ಕೊಳ್ಳಿ, ಯಾರು ನಮ್ಮ ಮುಂದೆ ಇದ್ದಾರೆ ಅನ್ನೋದು ಇಟ್ಕೊಳ್ಳಿ. ಓಕೆ, ಸೊ ನಮ್ಮ ಮುಂದೆ ಯಾರು ಕೂತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಭಾಷಣಗಳಲ್ಲಿ. ಯಾರೋ ಅಸಾರ್ಟೆಡ್ ಆಡಿಯನ್ಸ್ ಇದ್ರೆ ಜನರಲ್ ಆಗಿ ಮಾತಾಡಿ. ಗೃಹಿಣಿಯರು ಕೂತಿದ್ದೆ, ಗೃಹಿಣಿಯರ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಮಾತನಾಡುವ ಕಲೆ ಅಂದ್ಬಿಟ್ಟು ಒಂದೇ ಥರ ಎಲ್ಲ ಕಡೆ ಮಾತಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ರೆಲೆವೆಂಟ್. ದಟ್ ಈಸ್ ಒಂದು ಯಾರು ಶ್ರೋತೃಗಳು ನಮ್ಮ ಮುಂದೆ ಆಡಿಯನ್ಸ್ ಇರ್ತಾರೆ, ಅವರ ಒಂದು ಲೆವೆಲ್ನ ನಾವು ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ಆಯ್ತು. ಒಂದು ನರ್ವಸ್ನೆಸ್ಸು, ಇನ್ನೊಂದು ಟೂಲ್ಸು, ಇನ್ನೊಂದು ಪ್ರಿಪರೇಷನ್, ಇನ್ನೊಂದು ಡೆಲಿವರಿಲಿ ಯು ಸಾ ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್. ತುಂಬ ಜನಕ್ಕೆ ಈ ಮಿಸ್ಟೇಕ್ ಮಾಡ್ತಾರೆ. ಕಣ್ಣು ಎಲ್ಲಿ ನೋಡೋದೇ ಇಲ್ಲ ಅವ್ರು ಆಡಿಯನ್ಸ್ಗಳನ್ನ, ಅವ್ರಿಷ್ಟ ಬಂದಾಗ. ಸೊ ಯು ನೀಡ್ ಟು ಲುಕ್ ಎಟ್ ದ ಪೀಪಲ್ ಆ್ಯಂಡ್ ಗೆಟ್ ದ ಫೀಲ್ ದಟ್ ದೇ ಆರ್ ಅಕ್ಸೆಪ್ಟಿಂಗ್ ಆರ್ ರಿಜೆಕ್ಟಿಂಗ್ ಯುವರ್ ಟಾಕ್. ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗುತ್ತೆ ಏನೋ ಮಾತಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಸೊ if you can able to raise the enthusiasm level of the audience, I'm sure you're going to get a huge response. ನಾನೇನಾದರೂ 30 ವರ್ಷದಿಂದ ಇವತ್ತು ಒಬ್ಬ ಸ್ಪೀಕರ್ ಆಗಿ ಹೊರಹೊಮ್ಮಿದ್ರೆ ಈ ಹೋಮ್ವರ್ಕ್ಗಳೇ ಕಾರಣ. ಆಮೇಲೆ ನನ್ನ ಗುರುಗಳು ಹೇಳಿದ್ದನ್ನು ನಾವು ಸಗಟು ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಅದು ತಿಳ್ಕೊಳ್ಳಿ. ಇಟ್ ಈಸ್ ನಾಟ್ ದಟ್ ಈಸಿ. ಓಕೆ, ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಸುಮ್ಮನೆ ನೋಡಿ ಕಲಿಯೋದು ಸ್ವಲ್ಪ ಯಾರ ಹತ್ರ ಇದ್ದು ಕಲಿತು ಅವ್ರು ಕರೆಕ್ಷನ್ಸ್ ಮಾಡಿ. ಈಗ ಒಬ್ಬ ಆ್ಯಕ್ಟ್ರ್ ಸ್ಟಾರ್ಟಿಂಗಲ್ಲಿ ಏನೂ ಬರಲ್ಲ, ಆಮೇಲೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಪಬ್ಲಿಕ್ ಸ್ಪೀಕಿಂಗಲ್ಲೂ ಮಿಸ್ಟೇಕ್ಸ್ ಆಗ್ತದೆ. ಆಮೇಲೆ ಮಿಸ್ಟೇಕ್ಸ್ ಆಗಿದ್ರೆ ಹೆದರ್ಕೋಬೇಡಿ. ಡೋಂಟ್ ವರಿ ಅಬೌಟ್ ಮೇಕಿಂಗ್ ಮಿಸ್ಟೇಕ್ಸ್. ಮಾತನಾಡುವ ಕಲೆಯಲ್ಲಿ ಮಾತನಾಡಿದಾಗ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ಮಿಸ್ಟೇಕ್ಸ್ ಆದಾಗ ಅದನ್ನು ಮೂವ್ ಫಾರ್ವರ್ಡ್. ಓಕೆ, ಯಾರು ಏನು ನಿಮ್ಮನ್ನೇ ಜ್ಞಾಪಕ ಇಟ್ಕೊಂಡ್ರಲ್ಲ, ಅಯ್ಯೋ ಇವನು ಈ ಥರ ಮಾತಾಡ್ತಾ ಇದ್ದ 10 ವರ್ಷದಿಂದ, ಇವತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಅಂತ ತಿಳ್ಕೊತಾರೆ, ಬಿಡಿ ಅಷ್ಟೇ. ಸೊ ಹೀಗಾಗಿ ಈ ಒಂದು ನನ್ನ ಪುಸ್ತಕದಲ್ಲಿ ಇದರ ಉಲ್ಲೇಖ ಇದೆ, ಮಾತೇ ಮುತ್ತು ಅಂತ. ಓದ್ಕೋಬೋದು ನೀವು. NLP ಬಗ್ಗೆ ತಿಳ್ಕೊಳ್ಳಿ. ಮಾತಿನ ಒಂದು ಮಹತ್ವ ಎಷ್ಟಿದೆ ಅಂದರೆ, ಮಾತೇ ಮುತ್ತು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕಿ ಅಂತಿರೋದು, ಲಿಂಗ ಮೆಚ್ಚಿ ಹೌದೌದನೇ ಬೇಕು. ಅಂದರೆ ಇಷ್ಟು ಮಾತಿನ ಮಹಾತ್ಮೆ ಇದೆ. ಹಾಗಾಗಿ ಈ ಮಾತಿನ ಒಂದು ಇದು ನಾನು ಇಫ್ ಯು ವಾಂಟ್ ಟು ಗೋ ಎಕ್ಸ್ಪರ್ಟ್ ಆನ್ ಇಟ್, ಈಗ ಕೆಲವು ಆನ್ಲೈನ್ ಕೋರ್ಸಸ್ಗಳಿದೆ. ಐ ಆಮ್ ವರ್ಕಿಂಗ್ ಆನ್ ಎ ಕ್ಯಾಪ್ಸೂಲ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. ಇನ್ನೊಂದು 0 to Hero ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ಕೆಲವು ವಿಡಿಯೋ ಕಾನ್ಫರೆನ್ಸಿಂಗ್ಗಳಿರ್ತವೆ, ಕೆಲವು ತುಂಬ ಇನ್ನು ಮೇಲೆ ಈ ಒಂದು ಕೊರೋನಾ ಬಂದಮೇಲೆ ಎಲ್ಲ ಆನ್ಲೈನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಯು ಕ್ಯಾನ್ ಲರ್ನ್ ಥ್ರೂ ದಟ್ ಆಲ್ಸೋ. ಮೇ ಬಿ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಎ ಕ್ಯಾಪ್ಸೂಲ್. ಒಂದು 10 ಕ್ಯಾಪ್ಸೂಲ್ ಮಾಡಿ ಅದನ್ನು 3 ದಿವಸ ಗ್ಯಾಪ್ ಕೊಟ್ಟು ಆ ಸ್ಕಿಲ್ಸ್ನ ನೀವು ನಮಗೆ ರೆಸ್ಪಾಂಡ್ ಮಾಡೋ ರೀತಿ ಒಂದು ಆ್ಯಪ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ, ಎಂಟಿ ಸ್ಪೇಸ್ ಅಂತ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಅದು ಬರ್ತದೆ. ಓಕೆ, ಸೊ ನಿಮ್ಮ ಮುಂದೆ ಕೂತಿರೋರು ಯಾರ್ಯಾರು ಅನ್ನೋದನ್ನ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಮಾತಾಡುವಾಗ ಸ್ವಲ್ಪ ಸೆನ್ಸಿಟಿವಿಟಿ ಇರಲಿ. ಯಾರು ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಅಂಥವ್ರ ಹತ್ರ ಕತೆ ಹೇಳ್ಬೋದು. ತರ್ಕಬದ್ಧ ವ್ಯಕ್ತಿಗಳ ಹತ್ರ ಅಂಕಿಅಂಶಗಳು ಕೊಟ್ಕೊಂಡು ಹೋಗ್ಬೇಕು. ನಿಮ್ಮ ಗಿರಾಕಿಗಳು ಬಂದಾಗ, ನಾನೊಬ್ಬ ಉದ್ಯಮಿ, ಒಬ್ಬ ಇಂಜಿನಿಯರ್, ನನ್ನ ಮುಂದೆ ಯಾರು ಕೂತಿದ್ದಾರೆ, ಯಾರೋ ಒಬ್ಬರು ಲೆಕ್ಕಾಚಾರ ಹಾಕೋ ವ್ಯಕ್ತಿ ಬಂದು ಕೂತ್ಕೊಂಡಾಗ ಅವ್ರಿಗೆ ಕಡಿಮೆ ಜಾಸ್ತಿ ಅಂತ ಮಾತಾಡ್ತೀವಿ ಹೊರತು ತುಂಬ ಜಾಸ್ತಿ ನೋಡ್ರಿ ಕನಸಿನ ಮನೆ ಕಟ್ಟಬೇಕು, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಯಾರಿಗೆ ಹೇಳಬೇಕು ಅಂದರೆ ಭಾವನೆಗಳಿರೋರು ವ್ಯಕ್ತಿಗಳು. ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಭಾವನೆಗಳು, ಅಟ್ಯಾಚ್ಮೆಂಟ್ರು. ನಾನೊಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಯುವಕರು ನನ್ನ ಹತ್ರ ಬಂದಾಗ ಏನು ಹೇಳ್ತೀನಿ ಅಂದರೆ, ಡು ಯು ವಾಂಟ್ ಯುವರ್ ಡ್ರೀಮ್ ಹೌಸ್ ಆರ್ ಎ ಡ್ವೆಲ್ಲಿಂಗ್? ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಡ್ವೆಲ್ಲಿಂಗ್. ನಾನು ಎಲ್ಲಿ ಬೇಕಾದ್ರೆ ಇರ್ಬೋದು ಅಂತಾರೆ, ಯಾವ ಮನೆ ಯಾವ ರೀತಿ ಬೇಕಾದ್ರೆ ಕಟ್ಬೋದು. ಓಕೆ, ನಾನು ಒಂದು 200 ಮನೆ ಕಟ್ಟಿರ್ಬೋದು, ಒಂದು 100 ಇಂಟೀರಿಯರ್ಸ್ ಲ್ಯಾಂಡ್ಸ್ಕೇಪಿಂಗ್ ವರ್ಕ್ ಮಾಡಿರ್ಬೋದು. ಅವ್ರು ಸ್ಟಾರ್ಟಿಂಗಲ್ಲಿ ಅದು ಸ್ಟಾರ್ಟ್ ಆದಾಗ ಇಷ್ಟರಲ್ಲೇ ಮಾಡ್ಬೋಣ ಅಂತ ಬರ್ತಾರೆ. ಹಾಗಾಗಿ ಆ ಒಂದು ನಾವು ಮಾತನಾಡುವ ಕಲೆ ಅಂದರೆ ಗೆಟ್ ದಟ್ ಯು ಆರ್ ನೋ ಮೋರ್ ಅನ್ ಎಂಜಿನಿಯರ್, ಯು ನೀಡ್ ಟು ಬಿಕಮ್ ಎ ಕೌನ್ಸಿಲರ್. ನಾನು ತುಂಬ ಸತಿ ಒಬ್ಬ ಸೈಕಾಲಜಿಸ್ಟ್ ಕೌನ್ಸಿಲರ್ ಆಗಿ ಮಾತಾಡ್ತೀನಿ. ಏನೂ ಆಗಲ್ಲಪ್ಪ, ಮಾಡಪ್ಪ, 30 ವರ್ಷ ನಿನಗೆ ಈಗ ರಿಸ್ಕ್ ತೊಗೊಳ್ಳೋದು ಇನ್ಯಾವಾಗ ತೊಗೋತೀಯ? 1 ರೂಮ್ ಸಾರ್, 2 ರೂಮ್ ಸಾಕು ಸಾರ್, ಇಲ್ಲಿ ಸಾಕು ಸಾರ್, ಜಾಸ್ತಿ ಆಗಿಬಿಡುತ್ತೆ ದುಡ್ಡು ಅನ್ನೋರು ಇವತ್ತು 2 ಮನೆಗಳನ್ನ ಕಟ್ಟಿದ್ದಾರೆ. ಸೊ ಹಾಗಾಗಿ ದಿಸ್ ಹೌ ಯು ಡೆವಲಪ್ ದಟ್ ಕೈಂಡ್ ಆಫ್ ಎ ಕಾನ್ಫಿಡೆನ್ಸ್ ಇನ್ ಪೀಪಲ್. ಓಕೆ, ಒಬ್ಬ ನೀನು ಇಂಜಿನಿಯರು, ನೀನು ಮುಂದೆ ಕೂತಿರೋ ಒಬ್ಬ ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ಆ ವ್ಯಕ್ತಿಯ ಒಂದು ಲೆವೆಲ್ಗೆ ರ್ಯಾಪೋ ಬಿಲ್ಡ್ ಮಾಡೋದು. ಆ ರ್ಯಾಪೋ ಬಿಲ್ಡಿಂಗ್ಗೆ ಒಂದು ದೊಡ್ಡ ಒಂದು ಸಬ್ಜೆಕ್ಟ್ ಅದು ಇವತ್ತು ಮಾತಾಡೋಕ್ಕಾಗಲ್ಲ. ರ್ಯಾಪೋ ಬಿಲ್ಡಿಂಗ್ 1 to 1 ಯಾವ ರೀತಿ ರ್ಯಾಪೋ ಬಿಲ್ಡ್ ಮಾಡ್ಬೋದು, ಗ್ರೂಪ್ ಹೌ ಟು ಬಿಲ್ಡ್ ಅ ರ್ಯಾಪೋ, ದಟ್ ಇಸ್ ಅ ಹ್ಯೂಜ್ ಸಬ್ಜೆಕ್ಟ್.
ಓಕೆ. ಒಂದು ಬರೆಯುವಾಗ ಯಾವ ರೀತಿ ಬರೀಬೇಕು, ಪುಸ್ತಕ ಬರೆಯೋದೇ ಬೇರೆ ರೀತಿ, ಮಾತಾಡೋದೇ ಬೇರೆ ರೀತಿ. ಓಕೆ. ಸೊ ಹಾಗಾಗಿ ಯಾರು ಒಳ್ಳೆ ಸ್ಪೀಕರ್ ಆಗ್ತಾರೆ ಅಂದರೆ ಒಬ್ಬ ಒಳ್ಳೆ ಲಿಸನರ್ ಆಗಿರ್ಬೇಕು. ನೀವು ಬಿ ಎ ಗುಡ್ ಲಿಸನರ್, ದೆನ್ ಡೆಫಿನೆಟ್ಲಿ ಯು ವಿಲ್ ಬಿ ಎ ಗುಡ್ ಸ್ಪೀಕರ್ ಒನ್ ಡೇ. ಸೊ ಇಫ್ ಯು ಆರ್ ಎ ಗುಡ್ ಲಿಸನರ್, ಅಲ್ಲಿ ನನಗೆಲ್ಲ ಚೆನ್ನಾಗಿ ಗೊತ್ತು ಅನ್ನೋ ಒಂದು ಧೋರಣೆ ಬಿಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು, ನಾನು ತುಂಬ ಅವರ ಅಭಿಮಾನಿ. ಅವ್ರ 200 ಚಿತ್ರಗಳಲ್ಲಿ ನಾನು ಒಂದು 25 ಬಿಟ್ಟು ಮಿಕ್ಕಿದ್ದೆಲ್ಲ ನೋಡಿದ್ದೀನಿ, ನಾನು ಅಷ್ಟು ದೊಡ್ಡ ಅಭಿಮಾನಿ. ಅವ್ರು ಹೇಳೋರು ಯಾವಾಗಲೂ, ನಾನು ಸಾಧನೆ ಮಾಡಬೇಕಾಗಿದ್ದು ಇನ್ನೂ ಬಹಳ ಇದೆ. ಓಕೆ. ಆ ಒಂದು ಸಿಂಪ್ಲಿಸಿಟಿ, ಹ್ಯುಮಿಲಿಟಿ ಮತ್ತು ಸರಳತೆ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳದೆ ಹೋದರೆ ಎಲ್ಲೋ ನಾವೇ ದೊಡ್ಡ ಮನುಷ್ಯರು ಅನ್ನೋ ಒಂದು ಭಾವನೆ ಬಂದು ಕೊನೆಗೆ ನೀವೇನು ಬಿಟ್ಟು ಹೋಗ್ತೀರಾ ಕೊನೆಗೆ. ಓಕೆ. ಇವತ್ತು ಎಷ್ಟೋ ಭಾಷಣಗಳು, ವಿವೇಕಾನಂದರು ಚಿಕಾಗೋಲ್ಲಿ ಮಾಡಿದ ಭಾಷಣ ಇವತ್ತಿಗೂ ರೆಫರೆನ್ಸ್ ಇದೆ. ಓಕೆ. ಇಡೀ ಆಮೇಲೆ ಅಬ್ರಹಾಂ ಲಿಂಕನ್ ಅವರು ಒಂದು ಅಡ್ರೆಸ್ ಕೊಡ್ತಾರೆ, ಗೆಟಿಸ್ಬರ್ಗ್ ಅಡ್ರೆಸ್ ಅಂತ. ಗೆಟಿಸ್ಬರ್ಗ್ ಅಡ್ರೆಸ್ ಇವತ್ತಿಗೂ ಪಬ್ಲಿಕ್ ಸ್ಪೀಕಿಂಗ್ ಸ್ಟೂಡೆಂಟ್ಸ್ಗೆ ಒಂದು ರೆಫರೆನ್ಸ್ ಆಗಿದೆ, ಅಮೇರಿಕಾಲೇ ಆಗ್ಬೋದು, ಆಲ್ ಓವರ್. ಸೊ ನಾನು ಟೋಸ್ಟ್ ಮಾಸ್ಟರ್ಸ್ ಅಂತ ಇದೆ, ಅಲ್ಲಿಗೆ ಸೇರ್ಕೋಬೋದು ನೀವೆಲ್ಲ. ಆಮೇಲೆ ಬೇಕಾದಷ್ಟು ಇವತ್ತು ಇನ್ಸ್ಟಿಟ್ಯೂಟ್ಸ್ಗಳು ಬಂದಿದೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ಕೊಡ್ಲಿಕ್ಕೆ. ಆದರೆ ನಾನು ಸಿಂಪ್ಲಿಫೈ ಆಗಿ ಮಾಡಿ ಇವತ್ತು ನಿಮಗೆಲ್ಲ ಹೇಳಿದ್ದೀನಿ. ಕಡೆಯದು ಒಂದು 2 ನಿಮಿಷ ಇದೆ, ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ. ಓಕೆ. ವೆರಿ ಸ್ಪೆಸಿಫಿಕ್ ಕ್ವಶನ್ಸ್. ಓಕೆ. ಬಟ್ ಕಮ್ಯುನಿಕೇಷನ್ ಇಸ್ ದ ಶಾರ್ಟ್ಕಟ್ ಟು ಹ್ಯಾಪಿನೆಸ್, ಸಕ್ಸಸ್. ಓಕೆ. ಒಬ್ಬ ಭಾಷಣಕಾರನಾಗಿ ಹೊರಹೊಂಬೋದು ನಿಮ್ಮ ಪರಿಶ್ರಮ ಮತ್ತು ಗುರುವಿನ ಒಂದು ಸಂಗಡ ಇರಬೇಕು. ಅವರ ಕೆಲಸ ಮಾಡಬೇಕು, ತುಂಬ ಜನಗಳ ಜೊತೆ ಕೆಲಸ ಮಾಡಬೇಕು ಸ್ನೇಹಿತರೆ. ನನಗೆ ಗೊತ್ತಿಲ್ಲೇ ಇಲ್ಲ, ಅವ್ರು ಯಾರು ನಮ್ಮ ರಿಲೇಟಿವ್ಸ್ಗಳಲ್ಲ. ನಾವು ಏನು ಅನ್ಕೋತೀವಿ ಅಂದರೆ ನಮ್ಮ ಅಪ್ಪನೇ ಮಾಡಬೇಕು, ನಮ್ಮ ಅಮ್ಮನೇ ಮಾಡಬೇಕು, ನಮ್ಮ ಮಾವನೇ ಮಾಡಬೇಕು, ಅವರೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಎಲ್ಲೋ ನಾವು ಆ ಒಂದು ಆಲೋಚನೆಗಳಲ್ಲಿ ನಾವು ಬಾವಿ ಕಪ್ಪೆ ಥರ ಉಳ್ದೋಗ್ಬಿಟ್ಟಿದ್ದೀವಿ. ಯಾರೋ ನಮ್ಮ ದಾರಿಲಿ ಹೋಗೋರು ಸಿಗ್ತಾರೆ, ಅಲ್ಲೋ ನಿಮ್ಮ ಮುಂದೆ ಸಿಗ್ತಾರೆ, ಎಲ್ಲೋ ಭೇಟಿ ಮಾಡ್ತೀರಾ, ಅವ್ರ ಜೊತೆ ಹಲವಾರು ವರ್ಷಗಳು ಕಳೀತೀರಾ, ಅವ್ರು ನಿಮಗೆ ಎಲ್ಲ ಹೇಳ್ಕೊಡ್ತಾರೆ. ಹಾಗಾಗಿ ಇವತ್ತು ತಿಳ್ಕೊಳ್ಳಿ ಸ್ನೇಹಿತರೆ, ದ ಬ್ಯೂಟಿ ಈಸ್, ನಾನು ಯಾವಾಗಲೂ ಹೇಳ್ತೀನಿ, ಆಪತ್ ಬಾಂಧವರು ಕಣ್ಣಿಗೆ ಕಾಣಿಸೋದಿಲ್ಲಪ್ಪ, ಬರ್ತಾರೆ ಹೋಗ್ತಾರೆ, ಅವ್ರು ಕೆಲಸ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ. ಸೊ ಈ ರೀತಿ ಭಾಷಣ ಕಲಿಯಲ್ಲೂ ಅಷ್ಟೇ. ನನಗೆ ಸಿಕ್ಕಿದವರು ಚಿನ್ಮಯ ಮಿಷನ್ನು ನಮಗೂ ಏನು ಸಂಬಂಧ? ಮಂಡ್ಯದ ಗೌಡ್ರು ನಾವು, ಇಲ್ಲಿಗೆ ಬಂದಿದ್ವಿ, ಯಾರೋ ಕರ್ಕೊಂಡೋದ್ರು ಬಿಟ್ಟರು, ನಮ್ಮ ಅಕ್ಕ ಕರ್ಕೊಂಡೋದ್ರು, ಸಿಕ್ಕಬೋದನಂತರ ಅಂತ ಬಿಟ್ಟು 10 ವರ್ಷ ಇದ್ದೆ ನಾನು. ನನಗೆ ಕನ್ನಡ ಬರ್ತಿತ್ತು, ಇಂಗ್ಲೀಷ್ ಬರ್ತಿಲ್ಲ, ಕೊರತೆ ನೀಗಿಸ್ಕೊಳ್ಳೋಕ್ಕೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಅವ್ರು ಏನು ಒಬ್ಬ ವಾಲಂಟಿಯರ್ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಒಂದು ಪಾತ್ರೆ ತೊಳಿತಿದ್ವಿ, ಟಾಯ್ಲೆಟ್ ತೊಳಿಬೇಕು, ಕ್ಲೀನ್ ಮಾಡ್ತಾ ಇದ್ವಿ ನಾವು. ಹಾಗಾಗಿ ಆ ಒಂದು ಕೋರ್ಸ್ ಇರೋದು, 100 ಜನ ಬರೋರು ಅದಕ್ಕೆ ಕೋರ್ಸ್ಗಳಿಗೆ, ಅಲ್ಲೆಲ್ಲ ಸ್ವಲ್ಪ ಇಂಗ್ಲೀಷಿನ ಬಳಕೆ ಜಾಸ್ತಿ ಮಾಡ್ತಾ ಇತ್ತು. ಸೊ ನಮ್ಮದು ಇಂಗ್ಲೀಷ್ಗಳು ಇಂಪ್ರೂವ್ ಆಗ್ತಾ ಹೋಯಿತು. ಸೊ ಮುಂದೆ ಬಂದ ಪತ್ರಿಜಿಯವರು ಏನು ವರ್ಲ್ಡ್ ಕ್ಲಾಸ್, ನಮಗೆ ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿ ಪಿರಮಿಡ್ ವ್ಯಾಲಿಯಲ್ಲಿ ಕೆಲಸ ಮಾಡಿದ್ವಿ ನಾವು. ಅವರೆಲ್ಲ ಯಾರು ನಮಗೆ ಯಾರಿಗೂ ಬಂಧು ಬಾಂಧವರಲ್ಲ. ಅವರೆಲ್ಲ ನಮಗೆ ಆಗುಂತಕರು ಅಂತ ಹೇಳ್ಬೋದು. ದೇ ಆರ್ ಆಲ್ ಏಂಜಲ್ಸ್ ಹು ಕಮ್ ಹಿಯರ್ ಟು ಲಿಫ್ಟ್ ಅವರ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ನಮ್ಮ ಒಂದು ಜೀವನ ಒಂದು ಯಾರೋ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲೋ ಒಂದು ಕಡೆ ಇರ್ತೀವಿ. ಕೆಲವರು ಈ ರಾಜಕೀಯ ವ್ಯಕ್ತಿಗಳು ನೋಡ್ತೀವಿ ನಾವು, ಅವ್ರು ಬೆಳೆಸೋದೇ ಇಲ್ಲ, ಅವ್ರವ್ರ ಫ್ಯಾಮಿಲಿಗಳೇ ಕಾಣಿಸುತ್ತೆ. ಸೊ ಹಾಗಾಗಿ ಅಲ್ಲಿರೋದು ಬಿಟ್ಟು ಬೇರೆ ಕಡೆ ಯಾರು ನಿಮ್ಮನ್ನು ಬೆಳೆಸ್ತಾರೋ, ಯಾರು ನಿಮಗೆ ಅವಕಾಶಗಳು ಕೊಡ್ತಾರೋ ಅಲ್ಲಿ ಹೋಗಿ ಒಂದು ಕಸ ಗುಡ್ಸೋ ಕೆಲಸ ಮಾಡಿ ಸಾಕು, ಪರವಾಗಿಲ್ಲ. ಬಟ್ ಆ ಗುರುವಿನ ಒಂದು ಕರುಣೆ ನಿಮಗೆ ಸಿಕ್ಕಿದ್ರೆ ಈ ಒಬ್ಬ ವ್ಯಕ್ತಿಯಾಗಿ ಬೆಳಿತೀರಾ. ಬಟ್ ಅದರಲ್ಲಿ ದೊಡ್ಡ ಸ್ಕಿಲ್ಲು, ಅಮೇಝಿಂಗ್ ಸ್ಕಿಲ್ ಈಸ್ ಮಾತನಾಡುವ ಕಲೆ, ಒಂದು ಭಾಷಣಶಾಸ್ತ್ರ. ಓಕೆ. ಒಂದು ಕತೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಒಂದು ಬಹಳ ದೊಡ್ಡ ಒಬ್ಬ ಭಾಷಣಕಾರ, ಬುದ್ಧಿವಂತ, ತಿಳ್ಕೊಂಡವನು ಇದ್ದ ಒಂದು ಊರಿನಲ್ಲಿ. ಎಲ್ಲರೂ ಅವ್ನು ಕಂಡ್ರೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು. ಇವನು ಹೆಂಗಾರ ಮಾಡಿ ಇವ್ನು ಕೊಬ್ಬಿಳಿಸ್ಬೇಕಲ್ಲ ಅಂದ್ಬಿಟ್ಟು ಅವ್ರನ್ನ ಯಾವುದೋ ಒಂದು ತಪ್ಪು ಅಪವಾದವನ್ನು ಹೊರಿಸಿ ಅವನ್ನ ರಾಜನ ಹತ್ರ ಕರ್ಕೊಂಡವ್ರು. ಇವನಿಗೆ ಅಪರಾಧ ಮಾಡಿದ್ದಾನೆ, ಇದು ಮಾಡಿ ಅಂತ ಅದು ಪ್ರೂವ್ ಆಯಿತು. ಇವು ಸಾಕ್ಷಿಗಳೆಲ್ಲ ಇಟ್ಟಿದ್ರಲ್ಲ. ಇವರಿಗೆ ಸಿಂಹದ ಗುಹೆಗೆ ಇವನ್ನ ಹಾಕಿ, ಹಸಿದ ಸಿಂಹದ ಗುಹೆಗೆ ಇವನು ತಳ್ಳಿ ಅಂತ ಹೇಳಿದ್ರು. ಪುಟ್ ಹಿಮ್ ಟು ಎ ಹಂಗ್ರಿ ಲಯನ್ಸ್ ಡೆನ್. ದೆನ್ ಹಿ ವಾಸ್ ಪುಟ್ ಇನ್ ಟು ಹಂಗ್ರಿ ಲಯನ್ಸ್ ಡೆನ್. ಸೊ ಇವನು ಕಾನ್ಫಿಡೆನ್ಸಾಗೆ ಇದ್ದ. ಸೊ ಕಾನ್ಫಿಡೆನ್ಸಲ್ಲಿ ಇದ್ದಾಗ
ಅರ್ಥ ಆಯ್ತಲ್ಲ. ಅವನು ಹೋಗಿ ಕಿವಿಲಿ ಏನೋ ಹೇಳ್ದ, ವಾಟ್ ಇಸ್ ದಟ್, ಏನೋ ಹೇಳ್ದ ಅವನು. ಅದು ಹಸ್ಕೊಂಡು ಬಂದು ತಿನ್ನಕ್ಕೆ ಬರ್ತಾ ಇತ್ತು, ಕಿವಿಲಿ ಏನೋ ಹೇಳಿದ ತಕ್ಷಣ ಓಡಾಟೋಯ್ತು ಅದು. ಏನು ಜನಗಳೆಲ್ಲ ಏನಪ್ಪ ಇವನು ದೊಡ್ಡ ವೀರಾದ ವೀರ ಇವನು ಅಂದ್ಬಿಟ್ಟು ಕರ್ಕೊಂಬಂದು ಅವನ ಬಿಟ್ಬಿಡಿ ಇವನ್ನ, ಇವನು ನೋಡಿ ಆ ಸಿಂಹನೇ ಇವನ ಹತ್ರ ಬರಕ್ಕೆ ಬಿಟ್ಟಿಲ್ಲ, ಅಷ್ಟೊಂದು ಏನೋ ಧೈರ್ಯ ಇದೆ ಇವನಿಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ವೀರಾದ ವೀರ ಅಂತ ಬಿರುದು ಕೊಟ್ಟು ಕಳಿಸ್ಬಿಟ್ರು ಮನೆಗೆ ಬಂದು ಹೆಂಡ್ತಿ ಕೇಳಿದ್ರು, ಏನು ಹೇಳಿದ್ರಿ? ನೋಡೋ ಏನು ಹೇಳಿಲ್ಲ ತಮ್ಮ, ಇದು ಒಂದು ಸ್ಪರ್ಧೆ, ನನಗೂ ನಿನಗೂ ಫೈಟ್ ನಡೆಯುತ್ತೆ, ನನಗೆ ಗೊತ್ತು ನೀನೇ ಗೆಲ್ಲೋದು, ಆದರೆ ಒಂದು ಸ್ಪರ್ಧೆಯಲ್ಲಿ ಒಂದು ನಿಬಂಧನೆ ಇದೆ, ಯಾರು ಗೆಲ್ತಾರೆ ಅವರು ಅಲ್ಲಿ ವೇದಿಕೆ ಸಭಾ ಮಂಟಪ ಇದೆ ನೋಡಿ, ಆ ಸಭಾ ಮಂಟಪದಲ್ಲಿ ಹೋಗಿ ಮಾತಾಡಬೇಕು, ಯಾವ ರೀತಿ ನಿನ್ನ ಒಂದು ಅನುಭವ ಇತ್ತು, ನನ್ನನ್ನು ತಿಂದು ಎಲ್ಲ ಮಾಡಿದ್ದು. ಸೊ ಆ ಸಿಂಹ ಓಡೋಗಿದ್ದು ಯಾಕೆ ಅಂದರೆ, ನಾಟ್ ಬಿಕಾಸ್ ಆಫ್ ಇವನ್ನ ಇದಕ್ಕಲ್ಲ, ಇವನ್ ಭಯದಿಂದಲ್ಲ, ಭಾಷಣ ಮಾಡ್ಬೇಕಲ್ಲತ್ತಲ್ಲಪ್ಪ ಅನ್ನೋ ಒಂದು ಭಯದಿಂದ ಅದು ಓಡೋಗ್ಬಿಡ್ತದೆ ಯಾವುದು ಆ ಸಿಂಹ. ಸೊ ಇಟ್ಸ್ ಅ ಜೋಕ್ ಇರ್ಬೋದು. ಇದೇ ನಾವು ಭಾಷಣದ ಒಂದು ಕಲೆಯಲ್ಲಿ ಎಷ್ಟು ಸಭಾ ಕಂಪನ ಅಂತ ಹೇಳ್ತೀವಿ ಇದಕ್ಕೆ, ಸ್ಟೇಜ್ ಫ್ರೈಟ್. ಸೊ ಇಫ್ ಯು ವಾಂಟ್ ಟು ಕಮ್ ಔಟ್ ಆಫ್ ಸ್ಟೇಜ್ ಫ್ರೈಟ್, ದ ಮೋರ್ ಯು ಡೂ ಇಟ್, ದ ಮೋರ್ ಯು ಬೆಟರ್ ಯು ಬಿಕಮ್. ಸೊ ಸಭಾ ಕಂಪನವನ್ನು ನೀವು ತೊಲಗಿಸ್ಕೊಳ್ಬೇಕು ಅಂದರೆ ಧ್ಯಾನ ಮತ್ತು ಕೆಲವು ಎಕ್ಸಸೈಸ್ಗಳು ಇದೆ, ಕೆಲವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇದಿದೆ, ವಿಜುವಲೈಸೇಷನ್ ಪ್ರೋಸೆಸ್ ಇದೆ, ಪ್ರಿಪರೇಷನ್ನು, ಪ್ರಾಕ್ಟೀಸ್ ಏನಿಲ್ಲ. 3 ಮಂತ್ರ ಇದೆ, ಪ್ರಾಕ್ಟೀಸ್. ಓಕೆ. ಮಂಜುನಾಥ್ ಋಷಿ ಅವರು, ಸಾರ್ ನಾವು ದೊಡ್ಡ ಮಾತಿನಲ್ಲಿ ತಪ್ಪಿದ್ದರೆ ಅವರ ಮನಸ್ಸಿಗೆ ನೋವು ಆಗುತ್ತೆ ಎಂದು ಸುಮ್ಮನಿರಬೇಕಾದ, ಅದನ್ನು ನೀವು ಸರಿ ಮಾಡೋಳಕ್ಕೆ ಅರ್ಥ ಆಗಲಿಲ್ಲ ನಾವು ಏನು ಹೇಳ್ತಿದ್ದೀರಾ ಅಂತ. ಸೊ ಒಂದು ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ ಮಂಜುನಾಥ್ ಅವರೇ. ಓಕೆ, ಯು ಕೆನಾಟ್ ಪ್ಲೀಸ್ ಎವ್ರಿಬಡಿ. ಒಂದು ಈ ತೆಲುಗುಲಿ ಒಂದಿದೆ, ಅಂದವಾರಿಗೆ ಮಂಚಿವಾళ్ళు ಅಂತ, ಅದು ಆಗಲ್ಲ. ಯು ಹ್ಯಾವ್ ಟು ಒನ್ ಎ ಗ್ರೂಪ್ ಆಫ್ 100 ಪೀಪಲ್, ಒಂದು 10 ಜನ ನಿಮ್ಮ ಮೇಲೆ ವಿರೋಧವಾಗಿರ್ತಾರೆ. ಆ 10 ಜನನ್ನ ವಿರೋಧವಾಗಿರೋದ್ರೆ ಅವ್ರನ್ನ ತೆಗೆದಾಕ್ಬಿಡಿ ಅಂತಲ್ಲ, ವಿರೋಧ ಇರಲಿ, ವಿರೋಧ ಮನಸ್ಸಿಗೆ ನೋವಾಗುತ್ತೋ ಆಗುತ್ತೆ ಕೆಲವು ಸತಿ. ಅವ್ರಿಗೂ ಎಲ್ರೂ ನಾವು ಖುಷಿ ಕೊಡ್ತೀವಿ ಅಂದರೆ ಆಗಲ್ಲ, ಮುಂದೆನೇ ಹೋಗೋಕ್ಕಾಗಲ್ಲ, ನಾವು ಮಾತಾಡೋಕ್ಕೆ ಆಗಲ್ಲ. ಎಲ್ಲೋ ಒಬ್ರಿಗೆ ಅಕಸ್ಮಾತ್ ನಾನು ಏನಾರ ಮನಸ್ಸಿಗೆ ನೋವು ಮಾಡಿದರೆ ಕ್ಷಮಿಸಿ ಅಂತ ಲಾಸ್ಟಲ್ಲಿ ಕೇಳಬಹುದು. ಓಕೆ, ಯು ಕ್ಯಾನ್ ಆಸ್ಕ್ ದ ಪಾರ್ಡನ್ ಆರ್ ದ ಏನೋ, ಎಲ್ಲಿ ನನ್ನ ಮಾತಿನಲ್ಲಿ ನಿಮಗೆ ನೋವಾಗಿದ್ದರೆ ಕ್ಷಮಿಸಿ. ಸೊ ಇದೆಲ್ಲ ದಿಸ್ ಕ್ಯಾನ್ ಸಪೋರ್ಟ್ ಯುವರ್ ಕ್ವಶನ್. ಸ್ನೇಹಿತರೆ, ಇಷ್ಟು ಹೊತ್ತು 1 ಗಂಟೆಗಳ ಕಾಲ ನನ್ನ ಜೊತೆ ಪವರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಈ ಮಾತನಾಡುವ ಕಲೆ ಬಗ್ಗೆ ನಾನು ಮಾತಾಡಿದೆ ಇವತ್ತು. ಇಟ್ಸ್ ಅ ವೆರಿ ಹ್ಯೂಜ್ ಸಬ್ಜೆಕ್ಟ್. ಓಕೆ, ಎಸ್ಪೆಷಲಿ ನಾವು ಕಲಿತ ಗುರುಗಳು ಆಗ ಅವರು ಕೊಡ್ತಿದ್ದ ಸಮಯಗಳು ನಮಗೆ ಈಗ ಯಾವ ಗುರುಗಳು ಕೊಡ್ತಾ ಇಲ್ಲ. ಹಾಗಾಗಿ ನಂದು ಶೂನ್ಯ ವಲಯ ಅಂತಿದೆ, ಎಂಟಿ ಸ್ಪೇಸ್, ಮುಂದಿನ ದಿನಗಳಲ್ಲಿ ತಾವು ಬರ್ಬೋದಲ್ಲಿ. ಹಾಗೆ ಮೈಸೂರು ರೋಡ್ನಲ್ಲಿ ಕುವೆಂಪು ಪಿರಮಿಡ್ ಅಂತ ಮಾಡ್ತಾ ಇದ್ದೀವಿ, ಅಲ್ಲಿ ರೆಸಿಡೆನ್ಷಿಯಲ್ ಕೋರ್ಸಸ್ಗಳು ಮತ್ತು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ಗಳು ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಕಮ್ ಆ್ಯಂಡ್ ಬಿ ಎ ಪಾರ್ಟ್ ಆಫ್ ಆಲ್ ದೀಸ್ ಪ್ರಾಜೆಕ್ಟ್ಸ್. ಓಕೆ, ಸೇಫ್ ಹ್ಯಾಂಡ್ಸ್ ಕೌನ್ಸಿಲಿಂಗ್ ಸೆಂಟರ್ ಅಂತಿದೆ, ಆಪ್ತ ಸಲಹೆಗಳು. ನಿಮಗೆ ಖಿನ್ನತೆ ಆ ಥರ ಏನಾರು ಬೇಜಾರಾಗಿದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ, 9448140198. ಒನ್ಸ್ ಅಗೇನ್ 9448140198. ಓಕೆ ಸ್ನೇಹಿತರೆ, ಇಷ್ಟು ಹೊತ್ತು ನನ್ನ ಜೊತೆ ಮಾತನಾಡುವ ಕಲೆ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ನೀವು ಇದ್ವಿ ಜೊತೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಗುರುಪೂರ್ಣಿಮಾ ದಿನದಂದು ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನಮಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ.